Find the single discount equivalent to two successive discounts of 25% and 10%. ಇದು ಎರಡು ರಿಯಾಯಿತಿ 25 ಮತ್ತು 10% ಎರಡು ಸತತ ರಿಯಾಯಿತಿ ಎಷ್ಟಕ್ಕೆ ಸಮ. ಎಕ್ಸಾಮ್ ದಲ್ಲಿ ಇದು ಕ್ವಶನ್ ಬಂದಿದೆ ಅಂದ್ರೆ ಡೈರೆಕ್ಟ್ಲಿ ಮೆಥಡ್ ನಂಬರ್ 2 ಯೂಸ್ ಮಾಡ್ರಿ. ಆ ಮೆಥಡ್ ನಂಬರ್ 2 ಏನಿದೆ ಸರ್, ಮೆಥಡ್ ನಂಬರ್ 2 ಅಂದ್ರೆ ಡೈರೆಕ್ಟ್ಲಿ ಓಕೆ. ಸೊ -25 -10 plus 25 into 10 divided by 100. Okay, so -25 -10 ಅಂದ್ರೆ -35 -35 25 tens are because 0 cancel ಮಾಡ್ರಿ. 25 upon 10 ಅಂದ್ರೆ 2.5. yes sir. so ಇದು ಎಲ್ಲ plus into minus minus 32.5% answer for the question. so ಏನಿದೆ formula? this formula is a plus b plus ab divided by 100. ಇದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. a plus b plus ab divided by 100. so exam ದಲ್ಲಿ ಫಾರ್ಮುಲಾ ಮೈಂಡಲ್ಲಿ ಇಡ್ರಿ and directly you have to solve. ಪ್ರಾಫಿಟ್ ಅಂದ್ರೆ ಪ್ಲಸ್, ಲಾಸ್ ಅಂದ್ರೆ ಮೈನಸ್, ಡಿಸ್ಕೌಂಟ್ ಅಂದ್ರೆ ಮೈನಸ್. ಇದು ಎಲ್ಲರಿಗೆ ಗೊತ್ತಿರಬೇಕು. ಬಟ್ 3 ಡಿಸ್ಕೌಂಟ್ ಕೊಟ್ಟಾರೆ ಅಂದ್ರೆ ಈ ಮೆಥಡ್ ಅಲ್ಲಿ ಹೋಗಬೇಡಿ. 25 10% ಮತ್ತು 5%. ಅದರಲ್ಲಿ ಆ ಸಕ್ಸೆಸಿವ್ ಯಾವುದೇ ಮೆಥಡ್ 1 ಮೆಥಡ್ 3 ಯೂಸ್ ಮಾಡಬಹುದು. ಓಕೆ, ಯು ಕ್ಯಾನ್ ಯೂಸ್ ಒನ್ ಮೆಥಡ್ ಅಂದ್ರೆ ಅಗೇನ್ ಐ ಆಮ್ ಟೆಲಿಂಗ್ ಅನದರ್ ಮೆಥಡ್. ವಿಲ್ ಜಸ್ಟ್ ಕೀಪ್ ದಿಸ್ ನೇಮ್ ಆಸ್ ಮೆಥಡ್ 2. ಸ್ಟಾರ್ಟಿಂಗ್ ಇದು ವಸ್ತು ಎಷ್ಟು ರೂಪಾಯಿ ಇದೆ ಗೊತ್ತಿಲ್ಲ. ಈ ವಸ್ತು ಮೇಲೆ 2 ಸತತ ರಿಯಾಯಿತಿ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ 2 ರಿಯಾಯಿತಿ ಅಂದ್ರೆ 100 2 ಸಲ ಬರಬೇಕು. 3 ಡಿಸ್ಕೌಂಟ್ ಕೊಟ್ಟಾರೆ ಅಂದ್ರೆ 3 ಸಲ 100 100 we have to write. now the first discount is 25, so this will become 75. second discount ಎಷ್ಟಿದೆ 10%. ಫಸ್ಟ್ ಎಷ್ಟು ಓಕೆ, ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ನೋಡ್ರಿ. ಸೆಕೆಂಡ್ ಡಿಸ್ಕೌಂಟ್ ಎಷ್ಟು 10 ಕಡಿಮೆ ಮಾಡ್ರಿ ಎಷ್ಟು 90. ಸೊ ಇದು ಗೊತ್ತಿರಬೇಕು. ಮೂರನೇ ಡಿಸ್ಕೌಂಟ್ ಕೊಟ್ಟರೆ ಅಂದ್ರೆ ಮತ್ತೊಂದ್ಸಲ 100 ಬರಬೇಕು. ಸೊ ಇದು ಕ್ಯಾನ್ಸಲ್ ಮಾಡ್ರಿ. ಈ 0 ಕ್ಯಾನ್ಸಲ್. ಬೇಕಾದ್ರೆ 25 3s are 75, 25 4s are ಇದು. ಈ ಸಂಖ್ಯೆಯಿಂದ ಈ ಸಂಖ್ಯೆ ಡಿವೈಡ್ ಆಗೋದಿಲ್ಲ. ಪಾಯಿಂಟ್ ಕೊಡಬೇಡ, ಫಸ್ಟ್ ಮಲ್ಟಿಪ್ಲೈ ಇಟ್. 90 into 3 270 divided by 4 ಮಾಡಬೇಕು. ಸರ್ will be getting how much? 4 6s are 24, 4 7s are 28, 4 5s are 20. 67.5. but this is not the answer. ಯಾವಾಗ ಈ ಸ್ಟೆಪ್ ಮಾಡ್ತೀರಿ ಕಂಪಲ್ಸರಿ ಮೈನಸ್ ಮಾಡಬೇಕು. we have to subtract. ಈ 100 ಗಿಂತ 67.5 we have to subtract, and how much will be getting is 32.5%. so step number 2 ಇದರಲ್ಲಿ ಏನಿದೆ ಇದು 100 minus this 100 minus 67.5. most asked question from the discount this pattern 32.5% discount. this is 100 technique. ಇದು 100 ಟೆಕ್ನಿಕ್ ಮಾಡಬಹುದು. ಮತ್ತೊಂದು ಟೆಕ್ನಿಕ್ ಏನಿದೆ ನಿಮ್ಗೆ ಬೇಕು ಅಂದ್ರೆ ಯೂಸ್ ಮಾಡ್ರಿ, ಬಟ್ ಅಷ್ಟು ಅವಶ್ಯಕತೆ ಇಲ್ಲ. 25% ಮತ್ತು 10% ಫ್ರಾಕ್ಷನ್ ನಲ್ಲಿ ಗೊತ್ತಿರಬೇಕು ಎಲ್ಲರಿಗೆ. ಸರ್ ಫ್ರಾಕ್ಷನ್ ನಲ್ಲಿ ವಾಟ್ ಇಟ್ ಈಸ್, ಏನೇನಿದೆ ಇದು ಫ್ರಾಕ್ಷನ್ ನಲ್ಲಿ ಅಂದ್ರೆ ನೋಡ್ರಿ. ಮೆಥಡ್ ನಂಬರ್ 3 ಮೂರನೇ ಮೆಥಡ್ 10% ಹತ್ತಿಲ್ಲ, ಫಸ್ಟ್ 25%. 25% ಅಂದ್ರೆ 1/4 ಮೈಂಡ್ ಅಲ್ಲಿ ಇರಬೇಕು. ಆಕ್ಚುಲಿ ಇದು 10% ಅಂದ್ರೆ 1/10. ಇದು ಸ್ಟಾರ್ಟಿಂಗ್ ಸಂಖ್ಯೆ 100 ತಗೋತೀರಿ ಈ ಮೆಥಡ್ ನಲ್ಲಿ. ಬಟ್ ಈ ಮೆಥಡ್ ದಲ್ಲಿ ಸ್ಟಾರ್ಟಿಂಗ್ ಸಂಖ್ಯೆ ಏನ್ ಹೇಳಿ ನಾನು ಪರ್ಸೆಂಟೇಜ್ ಅದ ಲಾಸ್ಟ್ ಚಾಪ್ಟರ್ 4ದಲ್ಲಿ ಒಂದು ಕಡಿಮೆ ಮಾಡಬೇಕು. ಎಷ್ಟು 3. ಅಂಡ್ ಸ್ಟಾರ್ಟಿಂಗ್ ನಂಬರ್ 10 ಇದೆ. ಡಿಸ್ಕೌಂಟ್ ಅಂದ್ರೆ ಮೇಲಿಂದ ಸಂಖ್ಯೆ ಮೈನಸ್ 10 - 1 ಎಷ್ಟು 9. ಎಲ್ಲ ಇಂಟು ಮಾಡ್ರಿ. 10 4s are 40 and 9 3s are 27. 10 4s are 40, 9 3s are 27. ಇಲ್ಲಿಂದ ಇಲ್ಲಿ ಎಷ್ಟು ಕಡಿಮೆ ಆಗಿದೆ ಸರ್? 13 ಕಡಿಮೆ ಆಗಿದೆ, 13. ಸೊ ಡಿಸ್ಕೌಂಟ್ ಪರ್ಸೆಂಟೇಜ್ 13 ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ 40 into 100. 0 ಕ್ಯಾನ್ಸಲ್. 13 10s are 130. 130 divided by 4 ಮಾಡ್ರಿ. you will be getting the result 4 3s are 12, 4 2s are 8.5%. ಓಕೆ, ಇದು ಕ್ವಶನ್ ನಿಮ್ಗೆ ಪರ್ಸೆಂಟೇಜ್ ಅಲ್ಲಿ ಕೇಳ್ರಿ. ಯಾವ ಬೆಲೆ? ಓಕೆ, ನೀವು ಏನ್ ತಿಂದ್ರಿ? ಏನ್ ತಿಂತೀರಿ ನೀವು? ವೀಟ್ ತಿಂತೀರಿಲ್ಲ? ವೀಟ್ ಬೆಲೆ ಓಕೆ 40ರಿಂದ 27 ಆಗಿದೆ. ಎಷ್ಟು ಶೇಕಡ ಕಡಿಮೆ ಆಗಿದೆ? ದಿಸ್ ವಾಸ್ ದ ಕ್ವಶನ್ ಆಸ್ಕ್ಡ್ ಇನ್ ದ SSC. ಪೆಟ್ರೋಲ್ ಪ್ರೈಸ್ ಎಷ್ಟು ಕಡಿಮೆ? 40ರಿಂದ 27 ಎಷ್ಟು ಶೇಕಡ ಕಡಿಮೆ ಆಗಿದೆ? ಎಷ್ಟು ಶೇಕಡ ಹೆಚ್ಚಾಗಿದೆ? ಎಷ್ಟು ಶೇಕಡ ಕಡಿಮೆ? ಎಷ್ಟು ಶೇಕಡ ಹೆಚ್ಚು? ಏನಿದೆ ಮೈನಸ್ ಮಾಡಬೇಕು. ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ. ಡಿವೈಡೆಡ್ ಬೈ ಹಿಂದಿನ ಅಂದ್ರೆ ಹಳೆ ಪ್ರೈಸ್. ಓಕೆ, ಅದು. ಸೊ ಯಾವುದೇ ಪರ್ಸೆಂಟೇಜ್ ನೀವು ಫೈಂಡ್ ಮಾಡ್ರಿ. ಪರ್ಸೆಂಟೇಜ್ ಫೈಂಡ್ ಮಾಡಬೇಕು ಅಂದ್ರೆ ಮೈನಸ್ ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ ಇಂಟು 100. ವಾಟ್ ಇಸ್ ಯುವರ್ ನೇಮ್? ಚನ್ನವೀರ್. ನಿಮ್ದು ವೇಟ್ ಈಗ 40 kg ಆಗಿರ್ಬೋದು, ಕಡಿಮೆ 50 ಆಗಿರ್ಬೋದು. ಬಟ್ ಸ್ಟಾರ್ಟಿಂಗ್ ನೀವು 60 kg. 60ರಿಂದ 50 ಎಷ್ಟು ಕಡಿಮೆ ಆಗಿದೆ?
ಬಟ್ ಪರ್ಸೆಂಟೇಜ್ ಅಲ್ಲಿ ಎಷ್ಟು? 10 ಕಡಿಮೆ, 60ರಿಂದ ಈಗ 50 ಆಗಿದೆ. 10 ಮೇಲ್ಗಡೆ ಬರೀರಿ, ಡಿವೈಡ್ ಬೈ ಹಳಿ 60, 1/6 ಅಂದ್ರೆ ಎಷ್ಟು? 1/6, 0 ಕ್ಯಾನ್ಸಲ್, 1/6 ಅಂದ್ರೆ ಎಷ್ಟಿದೆ? 16.66%. ಆ ರೀತಿ ಹೇಳಬೇಕು. ನೆಕ್ಸ್ಟ್ ಕ್ವಶನ್ ಎವ್ರಿವನ್. ಕ್ವಿಕ್ಲಿ ನೀವು 1 minute ಟೈಮಿಂಗ್ ತಗೋರಿ. asked in the 2023 examination. Come on everyone, do it fast quickly. Okay, more time agide, world time agide illi. Yes, only 3 students have given within 1 minute. 1 minute ಒಳಗೆ ಬರೀ 3 ಸ್ಟೂಡೆಂಟ್ಸ್ ಅಷ್ಟು ನೀವು ಆನ್ಸರ್ ಕೊಟ್ಟಿರಿ. ಫಾಸ್ಟ್ ಮಾಡಬೇಕು. ಸೊ ಇದು ಯಾವುದೇ ಒಂದು ಮೆಥಡ್ ಯೂಸ್ ಮಾಡ್ರಿ. 5%, 2%, 20%. ಓಕೆ, 100 ಇದೆ ಸ್ಟಾರ್ಟಿಂಗ್ ಸಂಖ್ಯೆ. 2 3 ಸಲ ಡಿಸ್ಕೌಂಟ್, 100 3 ಸಲ ಬರೀರಿ ಫಾಸ್ಟ್. 20 ಡಿಸ್ಕೌಂಟ್ ಅಂದ್ರೆ ಇದು 80 ಆಗಿದೆ. 5 ಡಿಸ್ಕೌಂಟ್ ಅಂದ್ರೆ 95 ಆಗಿದೆ. 2 ಡಿಸ್ಕೌಂಟ್ ಅಂದ್ರೆ 98 ಆಗಿದೆ. 100 ಗಿಂತ 100 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್ ಆಗಿದೆ. 95 into 98 ಮಾಡಬೇಕು. 95 into 98 ಅಂದ್ರೆ -5 -2 5 is 10 and 95 - 2 93. 9310 9310 into 8 divided by 1000. 0 cancel ಆಗಿದೆ. 8 1s are 8, 8 3s are 24, 8 9s are 72, 72 plus 2 74 divided by 100 ಇದೆ. divided by 100 ಅಂದ್ರೆ ಇಲ್ಲಿ ಪಾಯಿಂಟ್ ಹಚ್ಚಬೇಕು. 74.48 ಆಪ್ಷನ್ ಅಲ್ಲಿ ಇಲ್ಲ, ಯಾಕಂದ್ರೆ ಎರಡನೇ ಸ್ಟೆಪ್. ಸೆಕೆಂಡ್ ಸ್ಟೆಪ್ ನಂಬರ್ 2 ಮೈನಸ್ ಮಾಡಬೇಕು. 100 ರೂಪಾಯಿದ ಶರ್ಟ್ ಇದೆ, ಡಿಸ್ಕೌಂಟ್ ಆದ ನಂತರ ನಿಮಗೂ ಮಾರಾಟ ಬೆಲೆ ಎಷ್ಟಾಗಿದೆ? 74.48. ಇದು ಕೇಳ್ತಾರೆ, ಮಾರಾಟ ಬೆಲೆ ಎಷ್ಟು ಅಂದ್ರೆ 74.48, ಬಟ್ ಡಿಸ್ಕೌಂಟ್ ಎಷ್ಟಾಗಿದೆ ಮೈನಸ್ ಮಾಡಬೇಕು. 100 - 74.48. ನೋಡ್ರಿ, 100 - 75 25. 100 - 75 ಅಂದ್ರೆ 25. ಬಟ್ 75 ಹಿಂದ್ಗಡೆ ಎಷ್ಟಿದೆ? ಅಲ್ಲಿ 52 ಪೈಸಾ ಇದೆ. 75 ಹಿಂದೆ ಎಷ್ಟು? ಓಕೆ, ಬಿಫೋರ್ 75 ಇಟ್ ಈಸ್ 52 ಲೆಸ್. ಸೊ 52 ಇಲ್ಲಿ ಹಿಂಗ್ ಮೈಂಡ್ ಅಲ್ಲಿ ಮಾಡೋದು. ಎಸ್, ದಿಸ್ ವಿ ಹ್ಯಾವ್ ಟು ರಿಮೆಂಬರ್. ಇದು ನಿಮ್ಗೂ ಗೊತ್ತಿರಬೇಕು. ದಟ್ ನಿಮ್ದು ಕ್ವಶನ್ ಸರ್, ಇದು ಹೆಂಗ್ ಮಾಡಿರಿ? 95 to 98 ಅದೇ ಶಾರ್ಟ್ ಕಟ್ ಇದೆ. 95 to 98 ಯಾವುದೇ ಸಂಖ್ಯೆ 100 ಗಿಂತ ಕಡಿಮೆ or 100 ಗಿಂತ ಜಾಸ್ತಿ, ಅಲ್ಲಿ ಮಲ್ಟಿಪ್ಲಿಕೇಶನ್ ಹ್ಯಾಕ್ ಅಂದ್ರೆ ಟ್ರಿಕ್. ವಾಟ್ ಈಸ್ ದ ಟ್ರಿಕ್? ಇದು 100 ಗಿಂತ ಎಷ್ಟು ಕಡಿಮೆ ಸರ್? 5 ಕಡಿಮೆ. 100 ಗಿಂತ ಎಷ್ಟು ಕಡಿಮೆ? 2 ಕಡಿಮೆ. ಸೊ ಏನಿಲ್ಲ, ಈ ಎರಡು ಸಂಖ್ಯೆ ಇಂಟು ಮಾಡ್ರಿ. 5 2 10 ಮತ್ತು ಮೈನಸ್ ಮಾಡ್ರಿ. ಹಿಂದೆ 95 - 2 ಕ್ರಾಸ್ ಮೈನಸ್. 95 - 2 ಎಷ್ಟು? 9310. ಅರ್ಥ ಆಗಿಲ್ಲ? ಈಗ ಜಸ್ಟ್ ನೋಡ್ರಿ, ಸಪೋಸ್ ಎಕ್ಸಾಮಿನರ್ ಇಸ್ ಗಿವಿಂಗ್ 92 into 96. ಎಷ್ಟು ಕಡಿಮೆ 100 ಗಿಂತ? 8 ಕಡಿಮೆ. -8 ಎಷ್ಟು ಕಡಿಮೆ? 4. 8 4 32. ಈ ಸಂಖ್ಯೆ ಮೈನಸ್ ಮಾಡ್ರಿ. 92 - 4 ಎಷ್ಟು? 88. ಇದು ಟ್ರಿಕ್ ಇದೆ. ದಿಸ್ ಇಸ್ ವೇದಿಕ್ ಮ್ಯಾಥಮೆಟಿಕ್ಸ್. ಅದರಲ್ಲಿ ಅಂದ್ರೆ ಈ ಪ್ರಕಾರ ಡಿಫ್ರೆಂಟ್ ಟೆಕ್ನಿಕ್ಸ್ ಆರ್ ದೇರ್ ಇನ್ ವೇದಿಕ್ ಮ್ಯಾಥಮೆಟಿಕ್ಸ್, ಲೈಕ್ ಮಲ್ಟಿಪ್ಲಿಕೇಶನ್, ಸ್ಕ್ವೇರ್ಸ್ ಅಂಡ್ ಆಲ್. ಬಟ್ ಈಗ ಟೈಮಿಂಗ್ ಇಲ್ಲ, ಈಗ ಹೊಸ ಮಾಡೋದು ಹೋಗ್ಬೇಡ. ಓಕೆ, ಅಲ್ಲಿ ಮತ್ತೆ ಎಕ್ಸಾಮ್ ಅಲ್ಲಿ ಈ ತರ ಮೇಲೆ ಫೋಕಸ್. ಇದು ಹೋಮ್ವರ್ಕ್. ಏನಿದೆ ಇದು ಹೋಮ್ವರ್ಕ್ ಮಾಡ್ತೀರಿ ಫಾಸ್ಟ್. ಅರೆ ಇದು ಕನ್ನಡದಲ್ಲಿ ಆಗಿಲ್ಲ, ಟ್ರಾನ್ಸ್ಲೇಟ್ ಮಾಡ್ರಿ. ಬಟ್ 10 20 40 1 minute maximum time. Come on everyone, only 1 minute. Very good. Now that you have given the answer within 30 seconds, fantastic. Option ಎಲ್ಲರೂ ಎಷ್ಟು ಹೇಳಿದ್ರಿ? ಸಿ. ಓಕೆ, ನೋಡೋಣ. ನಿಮ್ದೆ 52 56. ನಿಮ್ದು 51 6. ನೋಡೋಣ. 10 20 40 3 ಡಿಸ್ಕೌಂಟ್. ಏನಿಲ್ಲ, ಇದು ಮೆಥಡ್ 100 3 ಸಲ ಆನ್ಸರ್. 3 ಸಲ 100 ಬರೀರಿ. ಫಸ್ಟ್ 10 ಡಿಸ್ಕೌಂಟ್ 90 ಮಾಡ್ರಿ. ಇದು 80 ಮಾಡ್ರಿ. ಇದು 60. 100 ಕ್ಯಾನ್ಸಲ್, 0 ಕ್ಯಾನ್ಸಲ್, 100 ಕ್ಯಾನ್ಸಲ್, 8 ಕ್ಯಾನ್ಸಲ್, 0 ಕ್ಯಾನ್ಸಲ್. 9 8 72, 72 into 6 divided by 10 ಮಾಡಬೇಕು. 6 2 12, 6 1 42, 43 divided by 10. ಡಿವೈಡೆಡ್ ಬೈ 10 ಅಂದ್ರೆ ಇದು ಪಾಯಿಂಟ್ ಹಚ್ಚಬೇಕು. 100 ಗಿಂತ ಎಷ್ಟು ಕಡಿಮೆ ಆಗಿದೆ? 50. ಫಸ್ಟ್ 50 ಗಿಂತ ಎಷ್ಟು ಕಡಿಮೆ ಇದೆ? ಅದ 50 ಗಿಂತ 6.8. 56.8%. ಮೈನಸ್ ಯಾವಾಗೂ ಮೈಂಡ್ ದಲ್ಲಿ ಮಾಡ್ರಿ. ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಇಟ್ ಇನ್ ದ ಮೈಂಡ್. 100 - 50 ಮಾಡ್ರಿ. ಫಸ್ಟ್ 50 50 ಗಿಂತ ಎಷ್ಟು ಕಡಿಮೆ ಇದೆ? ಫ್ರಮ್ 50 ಹೌ ಮಚ್ ಲೆಸ್? 6.8 ಕಡಿಮೆ. 56.8. ಇದು ಬೇಡ ಸರ್, ಇದು ಅರ್ಥ ಆಗುದಿಲ್ಲ ಅಂದ್ರೆ ಹಿಂಗ್. ಬಟ್ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತದೆ. ಮತ್ತೆ 43.2 ಮೈನಸ್ ವಿ ಹ್ಯಾವ್ ಟು 10 - 2 8, 10 - 4 6. Okay, 10 - 5 5. 56.8%. You could have used another technique. 10% discount ಅಂದ್ರೆ 10 ರಿಂದ 9. 10 ratio becomes 9. What is 20%? 1/5. ಮೈಂಡ್ ಅಲ್ಲಿ ಗೊತ್ತಿರಬೇಕು. 5 ರೇಷೋ 1 ಕಡಿಮೆ 4. 40%. What is 20%? 20% 1/5. 40% 2/5.
2/5. ಸೊ 5 ರೇಷೋ 2 ಕಡಿಮೆ ಮಾಡ್ರಿ 3. ಸೊ multiply 5 as 25, 25 tens are 250. 9 4s are 36, 36 3s are 108. From 250 to 108 ಎಷ್ಟು ಕಡಿಮೆ ಆಗಿದೆ? 150 ಗಿಂತ 8 ಕಡಿಮೆ, 142. So 142 divided by 250 into 100. 25 ಮಕ್ಕಿ 25 4 25 ಹತ್ತಲಿ. Yes. 4 into 14 ಮಾಡ್ರಿ. 4 2s are 8, 4 4s are 16, 4 1s are 4 5 divided by 10, 56.8% answer for the question. Okay, this. ಯಾವ ಫಾಸ್ಟ್ ಆಗಿದೆ ಮೆಥಡ್? ಇದು ಮೆಥಡ್. Which method is fast? ಅದರ ಡಿಸಿಷನ್ ಅಲ್ಲೇ ತಗೋಬೇಕು. ಇದು ಓಕೆ ಇದೆ, ಬಟ್ ಒಂದೊಂದ್ಸಲ ಇದು ಹೆಲ್ಪ್ ಆಗುತ್ತೆ. ಈ ಕ್ವಶನ್ ಮೇಲೆ ಡಿಪೆಂಡ್ ಆಕ್ಚುಲಿ, ಕ್ವಶನ್ ಮೇಲೆ. ಅಂಡ್ ಸಪೋಸ್ ಹೇಳ್ತೀನಿ ನಿಮ್ದು, ಇಲ್ಲಿ 40% ಜಾಗೆಯಲ್ಲಿ ಇಫ್ ದ ಎಕ್ಸಾಮಿನರ್ ಗಿವ್ ಲೈಕ್ ದಿಸ್, 40 ಇಲ್ಲ, ಹಿಂಗ್ ಕೊಟ್ಟಾರ 28 4/7%, 28 4/7 ಆ ಮೆಥಡ್ ಮಾಡ, ಅಲ್ಲಿಂದ ಬರುತ್ತದೆ. 28 4/7 ಬಿಟ್ಟು 14 ಸಿಂಪಲ್ ನಂಬರ್ ಇದು, ಎಲ್ಲರಿಗೂ ಗೊತ್ತಿದೆ. 14 2/7% ಎಷ್ಟು? 1/7. ಹಾ, ಇಲ್ಲಿ 7 ರೇಷಿಯೋ ಎಷ್ಟು? 6. ಅಲ್ಲೇ ಏನ್ ಮಾಡ್ಬೇಕು ಗೊತ್ತಿದೆ, ಅದೇ ಮೆಥಡ್ ಅಲ್ಲಿ ಹಿಂಗ್ ಮಾಡೋರು. 100 ಬರಿಬೇಡ, ಡೋಂಟ್ ರೈಟ್ 100. ಇದು ನಂಬರ್ ಬರೀರಿ, 7 ಬರೀರಿ, ಕೆಳಗಡೆ 7 ಬರೀರಿ, ಮೇಲ್ಗಡೆ 1 ಮೈನಸ್ ಮಾಡ್ರಿ. 7 - 1 ಎಷ್ಟು? 6. 7 6. ಇದರಲ್ಲಿ ಹೆಂಗಿದೆ? ಸ್ಟಾರ್ಟಿಂಗ್ 7, ಆ ಕಡೆ 6. ಇಲ್ಲಿ 7 ಕೆಳಗಡೆ, ಮೇಲ್ಗಡೆ 1 ಕಡಿಮೆ 6 ಅಷ್ಟ. ಸಪೋಸ್ ಯಾರು ಗಿವಿಂಗ್ 10%, 20% and this. ಸೊ 10% ಕರೆಕ್ಟ್ ಇದೆ, 20 ಕಡಿಮೆ ಇದೆ. ಬಟ್ ಈ ಮೂರನೇದಲ್ಲಿ 100 ಬರಿಬೇಡ. 100 ಯಾವಾಗ ಬರೀತಾರೆ? ಈಸಿ ನಂಬರ್ಗೆ 20%, 10%, 5%. ಹಾ, ಬಟ್ ಇದು ಫ್ರಾಕ್ಷನ್ ಫಾರ್ಮ್ಯಾಟ್ ಇದೆ, ಭಿನ್ನ ರಾಶಿದಲ್ಲಿ ಇದೆ, ಮಿಕ್ಸ್ಡ್. ಅದರಲ್ಲಿ ಕಂಪಲ್ಸರಿ 7 ಬರೀಬೇಕು. 100 ಜಾಗೆಯಲ್ಲಿ ಏನು ಬರೀಬೇಕು? 7 ವಿ ಹ್ಯಾವ್ ಟು ರೈಟ್ ಅಂಡ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ 1, 6. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದು ಎಲ್ಲ ಹೋಮ್ವರ್ಕ್. ಬಟ್ ಇದು ಮೈಂಡ್ ಅಲ್ಲಿ ಎಲ್ಲರೂ ಪೆನ್ ಟಚ್ ಮಾಡಬೇಡ, ಡೈರೆಕ್ಟ್ಲಿ ಅಲ್ಲೇ ನೋಡಿ, ಮೈಂಡ್ ಅಲ್ಲಿ ವಿಚಾರ ಮಾಡ್ರಿ. A + B + AB ಮೈಂಡ್ ಅಲ್ಲಿ ವಿಚಾರ ಮಾಡ್ರಿ. ವಾಟ್ ಇಸ್ ದ ಫಾರ್ಮುಲಾ? A + B + AB ಅಂದ್ರೆ -40 -20 + 40 into 20. -40 -20 -60. 4 2 8, 60 - 8 52. ಆಪ್ಷನ್ ನಂಬರ್. ಮೈಂಡ್ ಅಲ್ಲಿ ಏನೇನು ವಿಚಾರ ಮಾಡಿದ್ರಿ ನೀವು? -40 -20, ಇಲ್ಲಿ +40 into 20 divided by 100. ಸೊ ಇದು -60 ಆಗಿದೆ, ಇದು 8. ಸೊ ಎಷ್ಟು? -52%, ಅಂದ್ರೆ 52%. ಸೊ ಈ ಪ್ರಕಾರ ಯು ಕ್ಯಾನ್ ಯೂಸ್ ದಿಸ್. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಮೆಥಡ್. ವಾಟ್ ಇಸ್ ದ ಫಾರ್ಮುಲಾ ಸರ್? A + B + AB by 100. ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. Yes. Again, where you have to use this? ಎಲ್ಲಿ ಯೂಸ್ ಮಾಡ್ತೀರಿ? What is your name? ಸೋನಾಲಿ. ಬರ್ರಿ. ಹಾ, ಓಕೆ, ಬರ್ರಿ ಇಲ್ಲಿ. ಎಸ್, ಬೇಡ ಇಲ್ಲಿ ಬೇಡ. ದಿಸ್ ಇಸ್ ಅಗೇನ್ ನಾಟ್ ಅಪ್ಲೋಡಿಂಗ್. ನೀವು ಹೇಳ್ರಿ, ಡಿಸ್ಕೌಂಟ್ ಅಲ್ಲಿ ಯೂಸ್ ಮಾಡ್ತೀರಿ, ಮತ್ತೆ ಎಲ್ಲಿ ಯೂಸ್ ಮಾಡ್ತೀರಿ? ಇದು ಪ್ರಾಫಿಟ್ ಅಂಡ್ ಲಾಸ್ ಅದ ಸೆಲ್ಲಿಂಗ್ ಪ್ರೈಸ್ ಏನಿರಬೇಕು ಅದರಲ್ಲಿ ವಿ ಕ್ಯಾನ್ ಯೂಸ್ ಇಟ್. ಅಗೇನ್ ವೆರಿ ಬಿ ಯೂಸ್ ಈ ಫಾರ್ಮುಲಾ. ನೋಡ್ರಿ, ಮೆನ್ಸುರೇಷನ್. ಇಫ್ ದೇ ಗಿವ್ 2% ಮೆನ್ಸುರೇಷನ್, ಒಂದು ಆಯತದ ಉದ್ದ 20% 40% ಹೆಚ್ಚಾದರೆ ಮತ್ತು ಅಗಲ 20% ಹೆಚ್ಚಾದರೆ ಆ ವಿಸ್ತೀರ್ಣ ಎಷ್ಟು ಶೇಕಡಾವಾರು ಹೆಚ್ಚಾಗುತ್ತದೆ? ಲೆಂತ್ ಆಫ್ ರೆಕ್ಟಾಂಗಲ್ ಇನ್ಕ್ರೀಸ್ ಬೈ 40%, ಬ್ರೆಡ್ತ್ ಇಸ್ ಇನ್ಕ್ರೀಸ್ ಬೈ 20%. ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಏರಿಯಾ? ಮೆನ್ಸುರೇಷನ್ ಅಲ್ಲಿ ಯಾವುದೇ ಏರಿಯಾ ಕ್ವಶನ್ ಇದೆ. ಏರಿಯಾ ಅಂದ್ರೆ ಈ ಕನ್ನಡದಲ್ಲಿ ಏನ್ ಹೇಳ್ತಾರೆ? ವಿಸ್ತೀರ್ಣ. 2D ಇರಲಿ 3D ಇರಲಿ, ಈ ಫಾರ್ಮುಲಾ 100% ಅಪ್ಲೈ. ಯಾಕ್ರಿ? ಸ್ಕ್ವೇರ್ ಫಾರ್ಮುಲಾ A², ರೆಕ್ಟಾಂಗಲ್ ಆಯತದ ಲೆಂತ್ ಇಂಟು ಬ್ರೆಡ್ 2 ಸಲ ಇದೆ. ಸರ್ಕಲ್ ದಲ್ಲಿ ಏರಿಯಾ ಫಾರ್ಮುಲಾ πr². ಆರ್ ಎಷ್ಟು ಸಲ ಇದೆ? 2 ಸಲ ಇದೆ. ನೀವು ಅಲ್ಲೇ ಹೋಗ್ರಿ, ಯಾವ್ರಿ? 3D ದಲ್ಲಿ ಕ್ಯೂಬ್ ಏನ್ ಹೇಳ್ತೀರಿ ಕನ್ನಡ? ಘನದಲ್ಲಿ ವಿಸ್ತೀರ್ಣ ಫಾರ್ಮುಲಾ ಏನಿದೆ? 4a². ಬೇರೆ ಏನಿದೆ? 6a². ಎ ಎಷ್ಟು ಸಲ ಬಂದಿದೆ? 2 ಸಲ. ಮಾರ್ಕ್ ಪ್ರೈಸ್ ಆಫ್ ಅ ಬೈಸಿಕಲ್ ಸೋಲ್ಡ್ at 5060 after discount of 45%. What is the mark price? ನಮೂದಿತ ಬೆಲೆ ಎಷ್ಟು? ಶೇಕಡಾ 45% ರಿಯಾಯಿತಿಯನ್ನು ನೀಡಿದ ನಂತರ 5060ಕ್ಕೆ ಮಾರಾಟ ಮಾಡಿದ ಸೈಕಲ್ ಗುರುತು ಬೇಕು. ಈ ಗುರುತು ಜಾಗೆಯಲ್ಲಿ ನಮೂದಿತ ಬೆಲೆ ಬರೀರಿ. ಇದು ಕರೆಕ್ಟ್ ಇದೆ. ಒಂದೊಂದ್ಸಲ ಹೆಚ್ಚು ಸಲ ಇದು ನೋಡಿ ನಮೂದಿತ, ಇದು ಕರೆಕ್ಟ್ ಇದೆ ಗುರುತು, ಬಟ್ ಇದೇ ಯೂಸ್ ಮಾಡ್ತಾರೆ.
ಹಾ ನವೋದಿತ ಬೆಲೆ ಯೂಸ್ ಮಾಡ್ತಾನೆ ಬಳಸ್ತಾನೆ ಇಲ್ಲ ಹಾ ಓಕೆ ಇಬ್ಬರು ಗೊತ್ತಿರ್ಬೇಕಂದ್ರೆ ಹಾ ಇದು ಏನಿದೆ ರೀ 45 5060 ಏನಿದೆ 5060 ಏನಿದೆ ಮಾರಾಟ ಬೆಲೆ ಇದೆ ಅಂದ್ರೆ ಮಾರಿದ ಬೆಲೆ ಏನ್ ಫೈನ್ ಮಾಡ್ಬೇಕು MP ಮಾರ್ಕ್ ಪ್ರೈಸ್ ಹಿಂದೆ ಮುಂದೆ ಹೋಗ್ಬೇಕು ಈಗ ನೋಡ್ರಿ ಕಾನ್ಸೆಪ್ಟ್ ಆಯ್ಡ್ ಮಾಡ್ರಿ ಹಿಂದೆ ಮುಂದೆ ಕಾನ್ಸೆಪ್ಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಚೀಫ್ ಅಂದ್ರೆ CP M ಅಂದ್ರೆ MP S ಅಂದ್ರೆ SP ಕನ್ನಡದಲ್ಲಿ ಅಸಲು ನಮೂದಿತ ಬೆಲೆ ಗುರುತು ಬೆಲೆ S ಅಂದ್ರೆ ಮಾರಾಟ ಬೆಲೆ ಓಕೆ ಇದು ಡೈರೆಕ್ಷನ್ ಅಂದ್ರೆ ಫಾರ್ವರ್ಡ್ ಮುಂದೆ ಇದು ಡೈರೆಕ್ಷನ್ ಅಂದ್ರೆ ಹಿಂದೆ ರಿವರ್ಸ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಏನ್ ಕೊಟ್ಟಾರ ಸರ್ 5060 ಇಸ್ ಗಿವನ್ 5060 ಅಲ್ಲಿಂದ ಯಾವಾಗ ಮಾರಾಟ ಬೆಲೆ ಕೊಟ್ಟಿದ ನಂತರ ಹಿಂದಿನ ಸಂಖ್ಯೆ ಇಸ್ ಆಸ್ಟ್ ಸೊ ವಿ ಹ್ಯಾವ್ ಟು ಕಮ್ ರಿವರ್ಸ್ ಎಲ್ಲಿ ಬರಬೇಕು ರಿವರ್ಸ್ ಹಿಂದೆ ಬರಬೇಕು ಸೊ ವಾಟ್ ಇಸ್ ದ ಥಿಂಗ್ ಐ ಹ್ಯಾವ್ ಟೋಲ್ಡ್ 100 ಇಲ್ಲಿ ಬರಬೇಕು ಮೇಲ್ಗಡೆ ಬನ್ನಿ ರೈಟ್ 100 ಆನ್ ದ ಟಾಪ್ ಯಾವಾಗ ನೀವು ಹಿಂದೆ ಬರ್ತೀರಿ ಯಾವುದೇ ಕ್ವಶನ್ ಇರಲಿ CP ಕೇಳ್ತಾರೆ ಅಸಲು ಎಷ್ಟಿದೆ ನಮೂದಿತ ಬೆಲೆ ಎಷ್ಟಿದೆ ಹಿಂದೆ ಬರಬೇಕು ಆ ಕಡೆಯಿಂದ ಎಲ್ಲಿ ಬರಬೇಕು ಹಿಂದ್ಗಡೆ ಬರಬೇಕು ಹಿಂದ್ಗಡೆ ಬರಬೇಕು 100 ಮೇಲ್ಗಡೆ ಹಾಕ್ರಿ ಎಷ್ಟು ಡಿಸ್ಕೌಂಟ್ 45 ಮೈನಸ್ ಮಾಡ್ರಿ ಡಿಸ್ಕೌಂಟ್ ಅಂದ್ರೆ ಮೈನಸ್ ಮಾಡಬೇಕು 100 ಮೈನಸ್ 45 50 ಕ್ಯಾನ್ಸಲೇಷನ್ ಯಾವ ಟೇಬಲ್ 11 ಟೇಬಲ್ 5 1 5 1 5 ಇಂದ ಮಾಡಿ 5 1 5 5 1 5 0 5 1 5 2 11 1 11 9 99 2 is 11 2 22 answer for the question 92 100 this is the answer for the question ಹಿಂದೆ ಮುಂದೆ CMS ಯಾವುದೇ ಕ್ವಶನ್ ಇರಲಿ ಎಷ್ಟು ಲೆಸನ್ ಇಲ್ಲ ಲಾಭ ಮತ್ತು ನಷ್ಟ ಪ್ರಾಫಿಟ್ ಅಂಡ್ ಲಾಸ್ ಮಾರಾಟ ಬೆಲೆ ಕೊಡ್ತಾರೆ ಅಲ್ಲಿಂದ ಅಸಲು ಅಂದ್ರೆ ಕೊಂಡ ಬೆಲೆ ಎಷ್ಟು 100 ಇಲ್ಲಿ ಬರಬೇಕು ಮೇಲ್ಗಡೆ ಮಾರಾಟ ಬೆಲೆ ಎಷ್ಟು ಕೇಳ್ತಾರೆ 100 ಇಲ್ಲಿ ಕೇಳ್ತಾರೆ ನಾವು ಇದೇ ಸೇಮ್ ಕ್ವಶನ್ ಈಗ ಜಸ್ಟ್ ನೋಡ್ರಿ ಇಫ್ ದೇ ಗಿವ್ ಇಟ್ ಲೈಕ್ ದಿಸ್ ಏನ್ರಿ ಇಫ್ ದ ಎಕ್ಸಾಮಿನರ್ ಗಿವ್ಸ್ ದ ಕ್ವಶನ್ ಸಮಥಿಂಗ್ ಲೈಕ್ ದಿಸ್ see here what is that 9200 ಏನಿದೆ what is 9200 ಮಾರ್ಕ್ ಪ್ರೈಸ್ ನಮೂದಿತ ಬೆಲೆ ಗುರುತು ಬೆಲೆ ಡಿಸ್ಕೌಂಟ್ ಎಷ್ಟಿದೆ 45% and the examiner asks ಮಾರಾಟ ಬೆಲೆ ಎಷ್ಟು ಮಾರಾಟ ಬೆಲೆ ಮುಂದೆ ಹೋಗಿ ಮಾರಾಟ ಮಾಡ್ತೀರಿ ನಾ ಈಗ ಇವತ್ತು ಖರೀದಿ ಮಾಡ್ತೀರಿ ದುಕಾನದಲ್ಲಿ ಹಾಕ್ತೀರಿ ಆಮೇಲೆ 2-3 ದಿನ ಆದ ನಂತರ ಸೆಲ್ ಆಗುತ್ತದೆ ಮುಂದೆ ಹೋಗಬೇಕು ಅಂದ್ರೆ 100 ಇಲ್ಲಿ ಬರೀತೀರಿ ಕೆಳಗಡೆ ಮುಂದೆ ಹೋಗ್ಬೇಕು 100 ಕೆಳಗಡೆ ಬೇಕಾದ ಇಲ್ಲಿ ನೋಡ್ರಿ ಇದು ಕೊಟ್ಟಾರೆ ಇದು ಫೈನ್ ಮುಂದೆ ಹೋಗ್ಬೇಕು ಈಗ ಮುಂದೆ ಹೋಗ್ಬೇಕು 100 ಕೆಳಗಡೆ 45 ಏನಿದೆ ಡಿಸ್ಕೌಂಟ್ ಮಾಡ್ರಿ ಎಷ್ಟು 50 simplify this and this into ಮಾಡ್ರಿ you will be getting exact same thing that is 5060 rupees okay this so ಇದು ಎಲ್ಲರಿಗೆ ಗೊತ್ತಿರಬೇಕು what is your weight 60 kg ಆಗಿ 60 kg ಈಗ ಮತ್ತೆ 15 ದಿನ ಆದ ನಂತರ ಓಕೆ ನಿಮ್ದು weight 10% ಕಡಿಮೆ ಆಗುತ್ತದೆ ಎಷ್ಟಾಗುತ್ತೆ ಕಡಿಮೆ ಆಗುತ್ತದೆ 10% ಕಡಿಮೆ it will become less by 10% what will be your new weight ಹೊಸ weight ಎಷ್ಟಾಗುತ್ತೆ ಮುಂದಿನ ಸರ್ 60 ಮೈನಸ್ ಇಂಟು 100 ಒಳಗಡೆ 10 ಕಡಿಮೆ ಮಾಡ್ರಿ 90 ಎಷ್ಟು 54 kg ಆಗುತ್ತೆ ಡೈರೆಕ್ಟ್ಲಿ ಮಾಡಕ್ ಬರುತ್ತದೆ ಈ ಸಂಖ್ಯೆ 10% ಅಂದ್ರೆ 6 ಮೈನಸ್ ಮಾಡ್ರಿ 54 ಬಟ್ ಇದು ಮೆಥಡ್ ಗೊತ್ತಿರಬೇಕು ಉಲ್ಟಾ ಕ್ವಶನ್ ಕೊಡ್ತಾರೆ ನಿಮ್ಗೆ 54 kg ಇದೆ ನಿಮ್ದು ವೇಟ್ 10% ಕಡಿಮೆ ಮಾಡಿ 10% ಲೆಸ್ ಆಗಿ ಎಷ್ಟಾಗಿದೆ 54 ಹಳೆ ವೇಟ್ ಎಷ್ಟು ಹಳೆ ಅಂದ್ರೆ ಹಿಂದೆ ಬರಬೇಕು ಈಗ ಹಿಂದೆ 100 ಎಲ್ಲಿ ಬರ್ತೀರಿ ಮೇಲ್ಗಡೆ 100 you have to write on the top 10 discount ಅಂದ್ರೆ minus 90 00 9 was 9 9 6 16 is 60 is the answer this we have to remember while going forward 100 down while coming backward 100 top same question ಯಾವ ರೀತಿ ಕೇಳ್ತಾರೆ ಒಂದು ಊರು ಜನಸಂಖ್ಯೆ ಇದೆ ಒಂದು ಊರು ಬೇಡ ಒಂದು ಗಲ್ಲಿ ಎಸ್ ಶಿವಪ್ಪ ನಿಮ್ದು ಗಲ್ಲಿ ಯಾವ್ರಿ ಅಲ್ಲಿ ಬಿಜಾಪುರ ಗಲ್ಲಿ ಎಲ್ಲಿದೆ ಮೀನಾಕ್ಷಿ ಗಲ್ಲಿ ನಿಮ್ ಮೀನಾಕ್ಷಿ ಗಲ್ಲಿ ಜನಸಂಖ್ಯೆ 60 ಮೀನಾಕ್ಷಿ ಗಲ್ಲಿ ಜನಸಂಖ್ಯೆ 60 10% ನೀವು ಹೋಗಿರಿ ಅಲ್ಲಿಂದ 10% ಜನಸಂಖ್ಯೆ ಕಡಿಮೆ ಆಗಿದೆ ಸೊ ಹೊಸ ಜನಸಂಖ್ಯೆ ಒಂದು ವರ್ಷ ಆದ ನಂತರ ಜನಸಂಖ್ಯೆ ಒಂದು ವರ್ಷ ಅಂದ್ರೆ ಒಂದ್ಸಲ 100 ಬರೀರಿ ಮುಂದಿನ ಜನಸಂಖ್ಯೆ ಬೇಕು ಅಂದ್ರೆ 100 ಕೆಳಗಡೆ ಹಿಂದಿನ ಜನಸಂಖ್ಯೆ ಕೇಳ್ತಾರೆ ಹಿಂದಿನ ಜನಸಂಖ್ಯೆ ಅಂದ್ರೆ ಏನ್ರಿ 100 ಮೇಲ್ಗಡೆ ಬರಬೇಕು this we have to remember
After giving a discount of 25%, an article is sold at 5550. What is the mark price of the article? ನಮೂದಿದ ಬೆಲೆ ಎಷ್ಟಿದೆ? Come on, ಹಿಂದೆ ಮುಂದೆ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ಯಾವ ಕಾನ್ಸೆಪ್ಟ್? ಹಿಂದೆ ಮುಂದೆ. Forward, backward concept. Come on, answer within 30 seconds. ಎಷ್ಟು? 7,400. Fantastic, very good. 55,550 is given. ನಮೂದಿದ ಬೆಲೆ ಅಂದ್ರೆ ಹಿಂದಿನ ಸಂಖ್ಯೆ ಯಾವಾಗ? ಮಾರಾಟ ಅಂದ್ರೆ ಯಾವಾಗ ಮುಂದೆ? ಇದು 100 ಮೇಲ್ಗಡೆ. Come on. 25 discount 75. 4s are 25, 3s are 3 1s are 3, 3 1s are 3, 3 8 ಎಷ್ಟು? 3 8s are 24, 3 5s are 15, 3 0s are 0. Into ಮಾಡ್ರಿ 0, 4 5s are 20, 4 8s are 32, 34, 4 1s are 4, 4 plus 3 ಎಷ್ಟು? 7400. Answer for the question. 7400. What is this? Answer option number B there. ಈಗ I have one question to you. Suppose ಇದು ಹಾಕೋಣ ಅಂತ. Copy paste. I'll do this copy paste. Where is copy? Yeah, copy is here. Question number 7 ನೀವು ಮಾಡಿರಿ 25% ಡಿಸ್ಕೌಂಟ್ ಹಿಂದಿ ಮೇಲೆ ಬೇಸಿಕಲಿ ಮಾಡ್ರಿ. ಬಟ್ 25 ಜಾಗದಲ್ಲಿ ಈಗ ಬೇರೆ ಸಂಖ್ಯೆ ನಾನು ಹಾಕ್ತೀನಿ. ಈಗ 25 ಬೇಡ, ಇಲ್ಲಿ ಹಾಕೊಂಡು 66.666% ರಿಯಾಯಿತಿ ನೀಡಿದ ನಂತರ ಒಂದು ವಸ್ತುವನ್ನು 5550 ಮಾರಾಟ ಮಾಡಲಾಗುತ್ತದೆ. ಆ ಲೇಖನದ ಗುರುತು ಬೆಲೆ ಎಷ್ಟು? ಓಕೆ, ಸೊ ಲೆಟ್ ಅಸ್ ರೈಟ್ 66.66% ಅಂದ್ರೆ ಅಷ್ಟ 66.6%. ಈಗ ಹೇಳ್ರಿ, ಏನ್ ಹೇಳ್ತೀರಿ? 1950 1850. ಈಗ ನಮ್ಮದಿದ ಬೆಲೆ ಬೇಕು, ಮಾರಾಟ ಬೆಲೆ ಕಡಿಮೆ ಆಗಿದೆ. ಸೆಲ್ಲಿಂಗ್ ಪ್ರೈಸ್ ಇಸ್ 5550. ದಟ್ ಮಾರ್ಕ್ ಪ್ರೈಸ್ ಶುಡ್ ಬಿ ಮೋರ್. ಯಾಕಂದ್ರೆ ಡಿಸ್ಕೌಂಟ್ ಕೊಟ್ಟಿದ್ದ ನಂತರ ನಿಮ್ಗೂ ಇಷ್ಟಕ್ಕೆ ಮಾರಾಟ ಮಾಡಲ್ಲ, ಅಷ್ಟಿರ್ಬೋದು. ಅಂದ್ರೆ ದೊಡ್ಡ ಹೆಚ್ಚು ಪ್ರೈಸ್ ಇದೆ, ನಿಮ್ಗೂ ಡಿಸ್ಕೌಂಟ್ ಮಾಡಿ ಇಷ್ಟಕ್ಕೆ ಮಾರಾಟ ಆಗಿದೆ. ಆ ಹಳಿ ಪ್ರೈಸ್ ಎಷ್ಟು? ನೌ ದ ಥಿಂಗ್ ಇಸ್, ಇದರಲ್ಲಿ ಏನ್ರಿ ಹೇಳಿ, ಇನ್ ದಿಸ್ ಬೇಸಿಕಲಿ ಈ ರೀತಿ ಪರ್ಸೆಂಟೇಜ್ ಇದೆ. 100 ಮಾಡಬೇಡ. ಯಾವಾಗ ಈ ರೀತಿ ಪರ್ಸೆಂಟೇಜ್ ಕೊಟ್ಟಾರೆ, ಪಾಯಿಂಟ್ ಅಂದ್ರೆ ಇದು ಪಾಯಿಂಟ್ ಕ್ಯಾನ್ಸಲ್ ಆಗೋದಿಲ್ಲ. ಬೇರೆ ಪಾಯಿಂಟ್ ಐತಿ ಅಂದ್ರೆ ಎಸ್ ಪಾಯಿಂಟ್ ತೆಗೀರಿ, ಇದು 0.6666 ಕಂಟಿನ್ಯೂ ಇದೆ. ಸೊ ದಟ್ ಈಸ್ ದ ರೀಸನ್ ಗೋ ಟು ದಟ್ ರೇಷಿಯೋ. 66.66% ಅಂದ್ರೆ ಏನ್ರಿ? 66.66% ಅಂದ್ರೆ 2/3 ಎಲ್ಲರಿಗೆ ಗೊತ್ತಿರಬೇಕು. 33% 1/3 ಇದೆ. 66% ಅಂದ್ರೆ 2/3. ನನ್ಗೆ ಹೇಳ್ರಿ ಒಂದ್ ಥಿಂಗ್. ಡೈರೆಕ್ಟ್ಲಿ ಬೇಕು ಅಂದ್ರೆ ಡೈರೆಕ್ಟ್ ಹೇಳ್ತೀನಿ ನಿಮ್ಗೂ, ಬಟ್ ಬೇಸಿಕ್ ಕಾನ್ಸೆಪ್ಟ್ ನೋಡ್ರಿ. ನನ್ಗೆ ಹೇಳ್ರಿ 100 ಮೆಥಡ್ ದಲ್ಲಿ, ಇನ್ 100 ಮೆಥಡ್ ಸ್ಟಾರ್ಟಿಂಗ್ ಸಂಖ್ಯೆ ಎಷ್ಟು ಅಸ್ಯೂಮ್ ಮಾಡ್ತೀರಿ? 100. ಒರಿಜಿನಲ್ ಪ್ರೈಸ್ ಯು ಅಸ್ಯೂಮ್ ಆಸ್ 100. Hey, listen here, last bench. In 100 technique, 20%. So how do we write? 100 ಇದೆ, 100ಗಿಂತ 20 ಕಡಿಮೆ 80. ಸ್ಟಾರ್ಟಿಂಗ್ ಸಂಖ್ಯೆ ಏನು ತಗೊಳ್ರಿ? 100. ಸ್ಟಾರ್ಟಿಂಗ್ ಯು ಆರ್ ಟೇಕಿಂಗ್ 100. ಬಟ್ ಈ ಮೆಥಡ್ ಅಲ್ಲಿ ವಾಟ್ ಐ ಟೋಲ್ಡ್ ಯು, ಸ್ಟಾರ್ಟಿಂಗ್ ಸಂಖ್ಯೆ 100 ತಗೋಬೇಡ, ಸ್ಟಾರ್ಟಿಂಗ್ ಸಂಖ್ಯೆ 3 ತಗೋಬೇಕು. ಅಂದ್ರೆ ಇದು ಸ್ಟಾರ್ಟಿಂಗ್ ಸಂಖ್ಯೆ ಎಷ್ಟು? 3. ಇದು ನಮ್ಮದಿದ್ ಬೇರೆ. ₹2 ಏನಾಗಿದೆ? 66% ಏನಿದೆ? ರಿಯಾಯಿತಿ. ಇದು ಏನ್ರಿ? ಡಿಸ್ಕೌಂಟ್. ಅಂದ್ರೆ ಮೇಲಿನ ಸಂಖ್ಯೆ ಡಿಸ್ಕೌಂಟ್. ಇದು ಪ್ರಾಫಿಟ್ ಇದೆ, ಮೇಲಿನ ಸಂಖ್ಯೆ ಪ್ರಾಫಿಟ್ ಅಂದ್ರೆ ಪಿ. 66% ಲಾಸ್ ಇದೆ, ಸೊ ಮೇಲಿನ ಸಂಖ್ಯೆ ಮೈನಸ್. 66% ಮೈ ವೇಟ್ ಇಸ್ ಇನ್ಕ್ರೀಸಿಂಗ್, ಹೆಚ್ಚಾಗುತ್ತದೆ, ಮೇಲಿನ ಸಂಖ್ಯೆ ಪ್ಲಸ್. 66% ರೇಟ್ ಇದೆ, ರೇಟ್ ಆಫ್ ಇಂಟ್ರೆಸ್ಟ್, ದರ ಅಂದ್ರೆ ಏನ್ರಿ? ಎಕ್ಸ್ಟ್ರಾ ಕೊಡ್ತಾರೆ ನಿಮ್ಗೆ. ₹3 ಜಮಾ ಮಾಡ್ರಿ, ₹2 ಜಾಸ್ತಿ ಆಗಿದೆ. ಅರ್ಥ ಆಗಿದೆ? ನಮ್ದು ಕ್ಲಾಸದಲ್ಲಿ 66% ಗರ್ಲ್ಸ್ ಅದ, ಗರ್ಲ್ಸ್. ಸೊ 3 ಬಾಯ್ಸ್ ಅಲ್ಲಿ 2 ಯಾರು? ಗರ್ಲ್ಸ್. ನಮ್ದು ಕ್ಲಾಸ್ ನಲ್ಲಿ ಇಷ್ಟ ಬಾಯ್ಸ್ ಅದ, 3 ಸ್ಟೂಡೆಂಟ್ಸ್, ಟೋಟಲ್ ಸ್ಟೂಡೆಂಟ್ಸ್ 3. ಅದರಲ್ಲಿ ಇವರು ಬಾಯ್ಸ್ ಅಂದ್ರೆ ಇವರು ಬಾಯ್ಸ್. ಡಿಸ್ಕೌಂಟ್ ಅಂದ್ರೆ ಇದು ಡಿಸ್ಕೌಂಟ್, ಪ್ರಾಫಿಟ್ ಅಂದ್ರೆ ಇದು ಪ್ರಾಫಿಟ್, ಇದು ಲಾಸ್ ಅಂದ್ರೆ ದಿಸ್ ಇಸ್ ಲಾಸ್, ದಿಸ್ ಇಸ್ ಇನ್ಕ್ರೀಸ್ ಅಂದ್ರೆ ಇನ್ಕ್ರೀಸ್, ಡಿಕ್ರೀಸ್ ಅಂದ್ರೆ ಡಿಕ್ರೀಸ್. ಅರ್ಥ ಆಗಿದೆಲ್ಲ? ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ರೇಟ್ ಅಂದ್ರೆ ಬಡ್ಡಿ. ಓಕೆ, ಸೊ ₹3, 2 ಡಿಸ್ಕೌಂಟ್, ಸೆಲ್ಲಿಂಗ್ ಪ್ರೈಸ್ ಎಷ್ಟು? 3 - 2 1. ಮ್ಯಾಚ್ ಮಾಡ್ರಿ. ಇಲ್ಲಿ ಏನ್ ಕೊಟ್ಟಾರಲ್ಲಿ? 55 ಏನಿದೆ? ಇದು ಮಾರಾಟ ಬೆಲೆ. 1 ಅಂದ್ರೆ
5550 ನಮೂದಿದ ಬೆಲೆ 3 ಎಷ್ಟು 1 ಅಂದ್ರೆ ಎಷ್ಟು 3 ಅಂದ್ರೆ ಎಷ್ಟು 3 ಪಟ ಇಲ್ಲ ಸಾರಿ ಇಂಟು ಮಾಡ್ರಿ ಕ್ರಾಸ್ ಹಿಂಗ್ ಮಾಡ್ರಿ 3 ಪಟ ಕರೆಕ್ಟ್ ಇದೆ ಕರೆಕ್ಟ್ ಇದೆ 3 ಪಟ ಇಲ್ಲಿಂದ ಇಲ್ಲಿ 3 ಪಟ ಆಗಿದೆ 3 ಪಟ ಮಾಡ್ರಿ ಅರ್ಥ ಆಗಿಲ್ಲ ಅಂದ್ರೆ ಹಿಂಗ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು 3 × 5550 ಆಮೇಲೆ ಕ್ವಶನ್ ಜೊತೆ ಏನಿದೆ 1 3 × ಕ್ರಾಸ್ ಮಲ್ಟಿಪ್ಲೈ ಡಿವೈಡೆಡ್ ಬೈ ಕ್ವಶನ್ ಜೊತೆ ಏನಿದೆ ಆ ಸಂಖ್ಯೆ ಕೆಳಗಡೆ ಬರೀರಿ 5,000 ಮೂರ್ಲೆ 15,000 500 ಮೂರ್ಲೆ 115 1500 and 150 ಸೊ ಯಾಗಿದೆ 16,650 this okay next question ಇದು ಈಸಿ ಇದೆ ಬೇಡ ಹೋಮ್ವರ್ಕ್ 2024 ಎಲ್ಲ ಪೇಪರ್ಸ್ ಆರ್ ಈಸಿ ಇದು ಮಾಡ್ರಿ come on I'll give you 1 minute timing fast so fantastic everyone is giving answer as C okay ಇದರಲ್ಲಿ ಈ ಕ್ವೆಶ್ಚನ್ ದಲ್ಲಿ ಅವರು ಆಲ್ರೆಡಿ ಒನ್ ಪ್ರೈಸ್ ದೇ ಹ್ಯಾವ್ ಗಿವನ್ ಇಟ್ 1500 the starting question which you have done ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರಿ ಅಲ್ಲಿ ನೀವು ಎಷ್ಟು ತಗೊಂಡ್ರಿ 100 ಏನ 100 ಟೆಕ್ನಿಕ್ ಅಲ್ಲಿ ಸ್ಟಾರ್ಟಿಂಗ್ ಬೆಲೆ ಎಷ್ಟು ತಗೊಂಡ್ರಿ 100 ಇಲ್ಲಿ ಆಲ್ರೆಡಿ ಒಂದು ವ್ಯಾಲ್ಯೂ ಕೊಟ್ಟಾರ 100 ಜಾಗೆಯಲ್ಲಿ 1500 ತಗೋರಿ ಟೇಕ್ 1500 ಎಸ್ ಎರಡು ಡಿಸ್ಕೌಂಟ್ ಇದೆ 2 ಸಲ 100 ಬರಿಬೇಕು ಇಲ್ಲಿ 2 ಸಲ 100 ಕೆಳಗೆ ಬರಬೇಕು ಏನ್ ಫೈಂಡ್ ಮಾಡಬೇಕು ಲಾಸ್ಟ್ ಮಾರಾಟ ಬೆಲೆ ಎಷ್ಟಾಗಿದೆ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಆರ್ಟಿಕಲ್ ಟು ದಟ್ ವಾಟ್ ಎವರ್ ಓಕೆ ರಿಟೇಲರ್ ಇಂದ ಈ ಪ್ರಕಾರ ಲಾಸ್ಟ್ ಪ್ರೈಸ್ ಕಡಿಮೆ ಮಾಡ್ರಿ 18 ಕಡಿಮೆ 82 15 ಕಡಿಮೆ ಮಾಡ್ರಿ 85 ಏನಿಲ್ಲ ಮಲ್ಟಿಪ್ಲಿಕೇಶನ್ ಮತ್ತೆ ಏನಿದೆ ಎಷ್ಟು ಈಸಿ ಕ್ವಶನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ 100 ಕ್ಯಾನ್ಸಲ್ ಮಾಡಬೇಡ 100 ಕ್ಯಾನ್ಸಲ್ ಯಾಕಂದ್ರೆ ಲಾಸ್ಟಿಗೆ ಯೂಸ್ ಮಾಡ್ರಿ 100 ಕ್ಯಾನ್ಸಲ್ ಮಾಡೋರು 3 20 5 4 5 1 5 7 2 ಮಾಡೋರು 2 4 2 1 17 ಟೇಬಲ್ ಗೊತ್ತಿದೆ ವೆರಿ ಗುಡ್ 17 1 17 17 4 68 plus 1 69 divided by 2 into 3 ಇದೆ so 697 into 3 divided by 2 ಇದೆ 3 9 7 3 21 9 3 27 29 6 3 18 2 20 20 divided by 2 ಮಾಡಬೇಕು so 2 1 0 2 4 8 2 5 10 and 0.5 yes this is the selling price of the article 1045.5 that's the answer here ಏನು ಮೈನಸ್ ಮಾಡೋದ ಅವಶ್ಯಕತೆ ಇಲ್ಲ ಇಫ್ ದೇ ಆಸ್ ಎಷ್ಟು ಡಿಸ್ಕೌಂಟ್ ಆಗಿದೆ ಕ್ವಶನ್ ನಂಬರ್ 2 ಏನ್ ಹಾಕಬಹುದು ರಿಯಾಯಿತಿ ಎಷ್ಟು ರೂಪಾಯಿದ ಆಗಿದೆ ಎರಡನೇ ಕ್ವಶನ್ ಎಷ್ಟು ರೂಪಾಯಿದ ರಿಯಾಯಿತಿ ಆಗಿದೆ ಡಿಸ್ಕೌಂಟ್ ರುಪೀಸ್ ಅಲ್ಲಿ ಎಷ್ಟು ಏನಿಲ್ಲ ಸ್ಟಾರ್ಟಿಂಗ್ ಬೆಲೆ 1500 ಇದು ಬೆಲೆ ಎಷ್ಟು 1500 ದಿಂದ ಈ ಬೆಲೆ ಮೈನಸ್ ಮಾಡ್ರಿ you have to subtract this you'll be getting the total discount so total discount so 10 minus 6 4 10 minus 5 5 and idu 454 yakri sir idu because this question was also asked in 2023 examination idu question clear answer so ಎಷ್ಟು ರೂಪಾಯಿದ ಡಿಸ್ಕೌಂಟ್ ಆಗಿದೆ ಸ್ಟಾರ್ಟಿಂಗ್ ಬೆಲೆ ಮೈನಸ್ ಲಾಸ್ಟ್ ಮಾರಾಟ ಬೆಲೆ ಮೈನಸ್ ಮಾಡ್ರಿ will be getting 4054 So SSC GD examination, this chapter is a lot of weightages there. Okay, many times they ask. So ಇದು ಗೊತ್ತಿರಬೇಕು. ಈಗ ಎರಡನೇ ಕ್ವಶನ್ ಈಗ ಮಾಡಬಹುದು ಇದೇ ಕ್ವಶನ್ ರಿವರ್ಸ್ ಕೇಳ್ತಾರೆ ಏನ್ರಿ they will give you this ಎಷ್ಟು ಕೊಡ್ತಾರೆ 1450 ನೋಡ್ರಿ 18% ಮತ್ತು 15% 18% ಮತ್ತು 15% ಎರಡು ರಿಯಾಯಿತಿ ನೀಡಿದ ನಂತರ ಒಂದು ವಸ್ತು 1045 rupees ಮಾರಾಟ ಮಾಡಿದ್ದಾರೆ ಆ ವಸ್ತು ನಮೂದಿತ ಬೆಲೆ ಎಷ್ಟು ನಮೂದಿತ ಬೆಲೆ ಅಂದ್ರೆ ಹಿಂದೆ ಹೋಗಬೇಕು ಹಿಂದೆ ಅಂದ್ರೆ ಇಲ್ಲಿ 100 ಬರ್ತೀರಿ ಮೇಲ್ಗಡೆ ಹಾಕಬೇಕು ಎಸ್ ಇದು ಎರಡನೇ ಕ್ವಶನ್ ಮಾತ್ರ ಮೂರನೇ ಕ್ವಶನ್ ಇದರಲ್ಲಿ ಏನ್ ಮಾಡ್ತಾರೆ ಗೊತ್ತಿದೆ ಇದು ಕೊಡ್ತಾರೆ ನಿಮ್ಗೆ ಇದೇ ಕೊಡ್ತಾರೆ ನಿಮ್ಗೆ ಇದು 1% ಕೊಡ್ತಾರೆ ಎರಡನೇ ಪರ್ಸೆಂಟೇಜ್ ಕೊಡಂಗಿಲ್ಲ 15% ಮತ್ತು ಎರಡನೇ ಗೊತ್ತಿಲ್ಲ ಅದನ್ನು ತೆಗಿಬೇಕು ಇಲ್ಲಿ ಏನ್ ಹಾಕ್ರಿ ಎಕ್ಸ್ 100x is equal to ಇಲ್ಲಿ ಇದುವರೆಗೆ already the last time in the class I have explained ಇದು ರಿವಿಷನ್ ಕ್ಲಾಸ್ ಇದೆ ಅದಕ್ಕಾಗಿ I am just telling verbally okay ಆ ಕ್ಲಾಸ್ ಅಲ್ಲಿ ಹೇಳಿ ನಿಮಗೆ ಇದು ಸೆಕೆಂಡ್ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದ್ರೆ ಇದು ಮಾಡಬೇಕು ಒಂದ್ಸಲ ಏನ್ ಮಾಡ್ತಾರೆ ಗೊತ್ತಿದೆ ಒಂದ್ ಪೇಪರ್ 2-3 ಶಬ್ದದಲ್ಲಿ ಏನಾಗಿದೆ ಸೇಮ್ ಪರ್ಸೆಂಟೇಜ್ ಹೇಳ್ತಾರೆ
ಎರಡು ಸಮಾನ ರಿಯಾಯಿತಿ ಬಟ್ ಗೊತ್ತಿಲ್ಲ, ಎರಡು ಸಮಾನ ರಿಯಾಯಿತಿ ಬಟ್ ಗೊತ್ತಿಲ್ಲ. ಇಲ್ಲೇ ಎಕ್ಸ್ ಹಾಕ್ರಿ, ಇಲ್ಲೇ ಎಕ್ಸ್ ಹಾಕ್ರಿ, ಎಕ್ಸ್ ಸ್ಕ್ವೇರ್ ಬರುತ್ತದೆ. ಅಂಡ್ ಎಲ್ಲ ಸಾಲ್ವ್ ಮಾಡಿದ ನಂತರ ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಹೇಳಬೇಕು? 6 ಹೇಳಬೇಕು. ಅದು ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. ಇದು ಹೋಮ್ವರ್ಕ್, ಸಿಂಪಲ್ ಕ್ವಶನ್ ಇದೆ. ಈಗ ಬಂದಿದೆ ನೋಡ್ರಿ. ವಾಟ್ ಈಸ್ ದ ಅಡಿಷನಲ್ ಡಿಸ್ಕೌಂಟ್ ಪರ್ಸೆಂಟೇಜ್? ಈಗ ಜಸ್ಟ್ ಹೇಳಿ ನಿಮ್ಗೂ ಮಾರ್ಕ್ ಪ್ರೈಸ್ ಎಷ್ಟಿದೆ? 15% ಡಿಸ್ಕೌಂಟ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಕಂಪ್ಯೂಟರ್ ಗುರುತು ಬೆಲೆ 2500 ಮತ್ತು ರಿಯಾಯಿತಿ 15%. ಕಂಪ್ಯೂಟರ್ ಮಾರಾಟ ಬೆಲೆ ಇದೆ ಇಷ್ಟ. ಸೊ ಹೆಚ್ಚಾದರೂ ರಿಯಾಯಿತಿ ಶೇಕಡ ಎಷ್ಟು? 1% ಅವರು ಕೊಟ್ಟಾರ, ಎರಡನೇ ನಾವು ತೆಗಿಬೇಕು. ಎರಡನೇ ಡಿಸ್ಕೌಂಟ್ ಮತ್ತೆ ಕೊಟ್ಟಿದ ನಂತರ ಇಷ್ಟಾಗಿದೆ ಮಾರಾಟ, ಎರಡನೇ ಗೊತ್ತಿಲ್ಲ. ಟ್ರೈ ಮಾಡ್ರಿ ಎಲ್ಲರೂ. 1 minute ಇಸ್ ದ ಟೈಮಿಂಗ್. ಫಾಸ್ಟ್ ಟೈಮಿಂಗ್ ಪಾಸ್ ಮಾಡ್ತೀನಿ. ಓಕೆ, ಟೈಮ್ ಅಪ್. ಈಗ ನಂದು ವಾಯ್ಸ್ ಇದು ಆಗಿದೆ ಏನ್ರಿ, ಖರಾಬ್ ಆಗಿದೆ ಎಲ್ಲ ಹೇಳ್ತೀನಿ. ಬಟ್ ಹೇಳ್ತೇನೆ ನಿಮ್ಗೂ ಒಂದ್ ಬೇಕಂದ್ರೆ ಬಟ್ ಟ್ರೈ ಮಾಡ್ತೀನಿ. ನನ್ನ ವಾಯ್ಸ್ ಇಷ್ಟ. ಇವತ್ತು ಸಂಜೆ ಎಸ್ಟಡಿ ಇಂಜೆಕ್ಷನ್ ತಗೊಂಡು ಬಂದೆ ನಾನು. ಬಟ್ ಅಲ್ಲಿ ಟ್ರೈ ಆನ್ಲೈನ್ ಯಾವ್ರಿ ಕರಿಯ ಲವ್ ಯು ಕರುನಾಡ ಮೇಲಾನೆ ಬಿಲ್ಲಿ ಐ ಲವ್ ಯು ಬಿಡಿ ಮೋಡನೆ ನಿನ್ನ ಕೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ ನಾನೇ ಇರುವೆ ಹತ್ರ ಎಸ್ ನೋಡ್ರಿ, ಮ್ಯಾಥ್ಸ್ ಹಿಂಗ್ ಸಾಲ್ವ್ ಮಾಡ್ಬೇಕು. ಸಾಂಗ್ ಓಕೆ, ಲೆಟ್ಸ್ ಸ್ಟಾರ್ಟ್ ಇಟ್. 2500 ಇದು 25,000 ಏನಿದೆ ಬೆಲೆ ಇದೆ. ಡಿಸ್ಕೌಂಟ್ 15%. ಡಿಸ್ಕೌಂಟ್ ಎಷ್ಟು? 15%. ಮೊದಲನೇ ಡಿಸ್ಕೌಂಟ್ 15% ಅಂದ್ರೆ ಇದು ಎಷ್ಟಾಗುತ್ತದೆ? 85. ಎರಡನೇ ನನ್ಗೆ ಗೊತ್ತಿಲ್ಲ, ಎಕ್ಸ್. ಎಲ್ಲ ಆದ ನಂತರ ಸೆಲ್ಲಿಂಗ್ ಪ್ರೈಸ್ ಈ ಕಡೆ ಬರೀರಿ. ನವೋದಯದ ಬೆಲೆ ಸ್ಟಾರ್ಟಿಂಗ್ ಇದೆ. ಇದರಲ್ಲಿ ನೀವು 100 ಬರೀತೀರಿ 2 ಸಲ. ಆಫ್ಟರ್ ರೈಟಿಂಗ್ 100 2 times ಯು ರೈಟ್ ಇಟ್ ಸೆಲ್ಲಿಂಗ್ ಪ್ರೈಸ್ ಆಸ್ ದಿಸ್. ಇದು ಗೊತ್ತಿರಬೇಕು. ಸಿಂಪ್ಲಿಫೈ. 100 ಎಲ್ಲ ಕ್ಯಾನ್ಸಲ್ ಮಾಡ್ತೀರಿ, ಮಾಡ್ರಿ. 1 ಕ್ಯಾನ್ಸಲ್. ಬೇಡ, ಈ ಝೀರೋ ಕ್ಯಾನ್ಸಲ್ ಮಾಡ್ತಾರೆ. ಈ ಝೀರೋ ನಡೆದಿದೆ. ಈ ಕಡೆಯಿಂದ ಮೇಲಿಂದ 1, ಈ ಕಡೆಯಿಂದ 1. ಯಾಕ್ರಿ ಸರ್? 25 4 ಕಟ್ ಆಗುತ್ತದೆ. 25 ಅಂದ್ರೆ 25 4. ಆಕ್ಚುಲಿ ಇದು 4 ಲಾಸ್ಟ್. 85 ಮತ್ತು ಇದರಲ್ಲಿ ಏನಿದೆ ಕಾಮನ್. ಮತ್ತು ಯಾವಾಗ ನಿಮ್ಗೆ ಬಹಳ ಟೆನ್ಷನ್ ಆಗಿದೆ ಸರ್, ಇದು ಕಟ್ತಾ ಆಗೋದು, ಕ್ಯಾನ್ಸಲೇಷನ್ ಪ್ರಾಬ್ಲಮ್ ಆಗಿದೆ. ಏನ್ ಮಾಡ್ರಿ? ಎಕ್ಸ್ ಇಲ್ಲೇ ಇಡ್ರಿ, ಈ ಸಂಖ್ಯೆ ಆ ಕಡೆ, ಮೇಲಿನ ಸಂಖ್ಯೆ ಈ ಕಡೆ. ಅರ್ಥ ಆಗಿದೆ? ಇದು ಸಂಖ್ಯೆ ಈ ಕಡೆ ತಗೋರಿ, ಇದು ಸಂಖ್ಯೆ ಈ ಕಡೆ ಮಾಡ್ರಿ. ಈ 4 ಈ ಕಡೆ ತಗೊಂಡ್ರೆ ಅಂದ್ರೆ ಮಲ್ಟಿಫೈ ಆಗುತ್ತದೆ. 1275 ಇಂಟು 4. ಮೇಲಿಂದ ಏನೇನ್ ಸಂಖ್ಯೆ ಇದೆ ಎಲ್ಲಾ ಸಂಖ್ಯೆ ಕೆಳಗಡೆ ತಗೋರಿ. 85. ಫಸ್ಟ್ ಇದು ಸಂಖ್ಯೆ 5ರಿಂದ ಕಡಿತ ಮಾಡ್ರಿ. 5 1 5 7 5 2 5 5 5 17 ಟೇಬಲ್ ಕಮಾನ್. 17 1 17 17 1 17 ಎಷ್ಟು? 17 ಎಷ್ಟು ಉಳಿದ್ರೆ 8. 17 5 85. 15 4 ಎಷ್ಟು? 60. 60 ಆನ್ಸರ್ ಇಲ್ಲ, 60 ಆನ್ಸರ್ ಇಲ್ಲ. ಅಲ್ಲೇ ಆನ್ಸರ್ ಐತಿ ಅಂದ್ರೆ 60 ಟಿಕ್ ಮಾಡಬೇಡ. ಇಲ್ಲಿ 100, ಇಲ್ಲಿ 60. 100ಗಿಂತ ಎಷ್ಟು ಕಡಿಮೆ ಆಗಿದೆ? 40. ಸೊ 40% ಹೇಳಬೇಕು. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 100, ಎಕ್ಸ್ ಇಸ್ ಈಕ್ವಲ್ ಟು 60. therefore ಡಿಸ್ಕೌಂಟ್ 40%. 40% ಡಿಸ್ಕೌಂಟ್. ನೋಡ್ರಿ, ಇಟ್ಸ್ ವೆರಿ ಈಸಿ ಕ್ವೆಶ್ಚನ್. ಈ ರೀತಿ ಅಡಿಷನಲಿ ಮಾಡಿಫಿಕೇಶನ್ ಏನಾಗಬಹುದು? ಇದು ಕೊಡಂಗಿಲ್ಲ, ಇದು ಕೊಡಂಗಿಲ್ಲ. ಬಟ್ ಏನ್ ಕೊಡ್ತಾರೆ ವರ್ಡ್? ಎರಡು ಸಮಾನ ಸತತ ರಿಯಾಯಿತಿ. ಇಲ್ಲೇ ಎಕ್ಸ್, ಇಲ್ಲೇ ಎಕ್ಸ್. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 64. ಎಕ್ಸ್ ಇಸ್ ಈಕ್ವಲ್ ಟು 8. ಓಕೆ, ಆ ರೀತಿ ಅಂದ್ರೆ ನೀವು ಸ್ವಲ್ಪ ಮಾಡಿಫೈ ಮಾಡಬೇಕು. Come on everyone, the next question. ಇದು ಸೇಮ್ ಇದೆ, ಬಟ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡ್ತೀರಿ ಅಂತ ಸ್ಕಿಪ್ ಮಾಡ್ತೀರಿ. ಅಲ್ಲೇ ಡಿಸಿಷನ್ ತಗೋಬೇಕು. ನೀವು ಕಾನ್ಸೆಪ್ಟ್ ಮಾಡಿದ್ರಿ ಅಂದ್ರೆ ಕ್ಲಾಸ್ ಅಲ್ಲಿ ಮಾಡಕ್ ಹೋಗ್ಬೇಡ. ಒಂದೊಂದು ಕ್ವಶನ್ ಅಲ್ಲಿ ನಂಬರ್ಸ್ ಡಿಫಿಕಲ್ಟ್ ಕೊಡ್ತಾರೆ. ಇದು 1 minute ಅಲ್ಲಿ ಆಗುತ್ತದೆ, ಚೆಕ್ ಮಾಡ್ರಿ. ಓಕೆ, come on everyone, start it. Okay, so everyone has taken more than 1 minute 30 seconds. ನೀವು ನೋಡ್ರಿ, 2 ಸತತ ರಿಯಾಯಿತಿಯನ್ನು ಪಡೆದ ನಂತರ ರೂಪ 1619K ಡ್ರೆಸ್ ಖರೀದಿ ಅಂದ್ರೆ ರೂಪ ಖರೀದಿ ಮಾಡ್ತಾರೆ ಅಂದ್ರೆ ಇದು ಮಾರಾಟ ಬೆಲೆ.
ನಮೂದಿತ ಬೆಲೆ ದ ಮಾರ್ಕ್ ಪ್ರೈಸ್ ಆಫ್ ದ ಆರ್ಟಿಕಲ್ ಇಸ್ 2000. ಸೊ 2000 ಬರೀರಿಲ್ಲ. ಎಸ್ ಸರ್. 2 ಡಿಸ್ಕೌಂಟ್ಸ್ 100 2 ಟೈಮ್ಸ್. ಲಾಸ್ಟ್ ಬೆಲೆ ಮಾರಾಟ ಬೆಲೆ ಅಂದ್ರೆ ರೂಪಾಯಿಗೆ ಎಷ್ಟಕ್ಕೆ ಕೊಟ್ಟಿರಿ? 1619.2. 0.2 ಇದೆನಾ? ಪಾಯಿಂಟ್ ಕ್ಯಾನ್ಸಲ್ ಮಾಡ್ತೀನಿ ನಾನು. ನೋಡ್ರಿ, ಪಾಯಿಂಟ್ ಈಗ ಕ್ಯಾನ್ಸಲ್ ಪಾಯಿಂಟ್ ಕ್ಯಾನ್ಸಲ್ ಅಂದ್ರೆ 10 ಹಾಕ್ಬೇಕು. 0 ಯೂಸ್ ಮಾಡಿಲ್ಲ ನಾನು, ಅದು 0 ಬಿಡ್ರಿ, ಅದು ಅವಶ್ಯಕತೆ ಇಲ್ಲ. ಪಾಯಿಂಟ್ ಕ್ಯಾನ್ಸಲ್ 10 ಬರಬೇಕು. 0.20 ತಗೊಂಡ್ರಿ ಅಂದ್ರೆ 2 0 ಆಗ್ರಿ. ಈಗ ಏನ್ರಿ ನಿಮ್ಗೆ ಇನ್ನೊಂದು 0 ಬೇಕು? ಏನ್ರಿ ಅದ 920 ತಗೋರಿ. 20 ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ? 2. ಸೊ 2 0 ಹಾಕ್ರಿ. 1 2 ಪಾಯಿಂಟ್ ಆದ ನಂತರ how many there are? 2 numbers. 2 zeros ಹಾಕ್ರಿ. ಈಗ ನೋಡ್ರಿ ತಗೋರಿ, ಈಗ ಕ್ಯಾನ್ಸಲ್ ಮಾಡ್ತಾರೆ. 1 2 3 1 2 3 1 0 1 0 ಕ್ಯಾನ್ಸಲ್. ಮೊದಲನೇ ಡಿಸ್ಕೌಂಟ್ ಎಷ್ಟಿತ್ತು? ವಾಟ್ ಇಸ್ ದ ಫಸ್ಟ್ ಡಿಸ್ಕೌಂಟ್? ಎಲ್ಲಿ ಕೊಟ್ಟ? 8%. 100 ಮೈನಸ್ 8 ಎಷ್ಟು? ಎರಡನೇ ಗೊತ್ತಿಲ್ಲ, ಎಕ್ಸ್. ಸೊ ಈ ಕಡೆಯಿಂದ ಆ ಕಡೆಯಿಂದ ಸಂಖ್ಯೆ ಇಂಟು. ಡೈರೆಕ್ಟ್ಲಿ ನಿಮ್ಗೂ ಕನ್ಫ್ಯೂಷನ್ ಆಗಿದೆ ಅಂದ್ರೆ ಏನ್ ಮಾಡ್ರಿ? ಎಕ್ಸ್ ಇಲ್ಲಿ ಇಡ್ರಿ, ನೀವು ಇಲ್ಲಿ ಇರ್ಲಿ, ಎಲ್ಲರಿಗೆ ಹೇಳ್ರಿ, ಆ ಕಡೆ ಹೋಗ್ರಿ. ನೀವು ಎಲ್ಲಿ? ಅಲ್ಲಿ ಹೋಗ್ರಿ. 1619 2 divided by 2 into 92. ಕ್ಯಾನ್ಸಲೇಷನ್ ಮಾಡೋರಿ. 2 1s are 2 8s are 16, 2 0s are 2 9s are 18, 2 6s are 12. 2ರಿಂದ ಮಾಡ್ರಿ. 2 4 2 6 2 4 2 0s are 2 4s are 8, 2 8s are 16. 4048 by 46. ಮತ್ತೆ 2ರಿಂದ ಹೋಗುತ್ತೆ. 4048 ಅಲ್ಲಿ ಜಾಗ ಕಡಿಮೆ ಆಗಿದೆ, ಅದಕ್ಕೆ 46. 2 2s are 2 3s are 2 2s are 2 0s are 2 2s are 2 4s are 8. 23 ಟೇಬಲ್. 23 ಹೆಂಗ್ ಮಾಡೋದು? ಡೈರೆಕ್ಟ್ಲಿ 23 ಎಷ್ಟು? 8ಲೆ 3 ಮಗ್ಗಿಯಲ್ಲಿ 4 ಯಾವಾಗ ಬರುತ್ತೆ? 3 ಮಗ್ಗಿಯಲ್ಲಿ 4 ಯಾವಾಗ ಬರುತ್ತೆ? 3 8ರಲ್ಲಿ ಬರೀ ಲಾಸ್ಟ್ ಡಿಜಿಟ್ ಅಷ್ಟು ನೋಡ್ಬೇಕು. ಸ್ಟಾರ್ಟಿಂಗ್ ಮಾಡಿದ ನಂತರ ಬರೀ ಲಾಸ್ಟ್ ಡಿಜಿಟ್ ಅಷ್ಟು ನೋಡ್ಬೇಕು. 3 ಮಗ್ಗಿಯಲ್ಲಿ 4, 3 8ಲೆ ಇರುತ್ತೆ. ಕರೆಕ್ಟ್. ಸೊ 8 ಹಿಂಗ ಯು ಕ್ಯಾನ್ ಜಸ್ಟ್. ಸೊ 88 ಆನ್ಸರ್ ಇಲ್ಲ. 100ಗಿಂತ ಎಷ್ಟು ಕಡಿಮೆ ಆಗಿದೆ? 100ಗಿಂತ ಎಷ್ಟು ಕಡಿಮೆ ಆಗಿದೆ? 12%. ಯಾಕಂದ್ರೆ ಇಲ್ಲಿ 100 ಇದೆ, ಎಕ್ಸ್ ಬೈ 100 ನ. ಎಕ್ಸ್ ಅಂದ್ರೆ ಎಷ್ಟು ಬಂದಿದೆ? ಇಲ್ಲಿ 88, ಇಲ್ಲಿ 100. ಇಲ್ಲಿಂದ ಇಲ್ಲಿ ಎಷ್ಟು ಕಡಿಮೆ ಆಗಿದೆ? 12%. 12% ಡಿಸ್ಕೌಂಟ್ ಫಾರ್ ದಿಸ್ ಕ್ವೆಶ್ಚನ್. ಇದು 100, ಇದು 92 ಅಂದ್ರೆ 8%. 100 ಇದು ಎಕ್ಸ್ ವ್ಯಾಲ್ಯೂ 88, 12 ಕಡಿಮೆ, 12 ಡಿಸ್ಕೌಂಟ್ ಅಂತ. ಕ್ವೆಶ್ಚನ್ ಇಸ್ ಆಕ್ಚುಲಿ ಈಸಿ. ನೀವು ಯಾಕೆ ಜಾಸ್ತಿ ಟೈಮ್ ತಗೊಳ್ರಿ? ಐ ಡೋಂಟ್ ನೋ. ಏನ್ರಿ, ಏನ್ ತಪ್ಪಾಗಿದ್ದೀರಿ? ಎರಡನೇ ಏನಿದೆ? ನಡೀತದೆ, ನೀವು ಇಲ್ಲೇ ಹಾಕ್ರಿ, ಇಲ್ಲೇ ಹಾಕ್ರಿ ಬೇಕಾದ್ರೆ. ಮತ್ತೇನಿದೆ? ಮತ್ತು ಕಡಿಮೆ ಮಾಡಿದ 100ಗಿಂತ ಇದು ಸಂಖ್ಯೆ 88 ಬಂದಿದೆ. 2000 ಏನಿದೆ? 2000 ಗುರುತು ಬೆಲೆ. ಸ್ಟಾರ್ಟಿಂಗ್ ಏನ್ ಸಂಖ್ಯೆ ಬರಬೇಕು? ಗುರುತು ಬೆಲೆ ಬರಬೇಕು. ಈ ನಮೂದಿತ ಬೆಲೆ ಮೇಲೆ ಅಂದ್ರೆ ಗುರುತು ಬೆಲೆ ಮೇಲೆ ಡಿಸ್ಕೌಂಟ್ ಕೊಡ್ತಾರೆ ಯಾವಾಗ? ನಮೂದಿತ ಬೆಲೆ ಸ್ಟಾರ್ಟಿಂಗ್ ಬರಬೇಕು. ಈ ಸಂಖ್ಯೆ ಮೇಲೆ 100 ನೀವು ಏನ್ ಮಾಡಿರ್ಬೋದು? ಉಲ್ಟಾ ಮಾಡಿದ್ರಿ ನೀವು. 16 19 ಫಸ್ಟ್ ಇಲ್ಲ. ಇದು ರೇಖಾ ಖರೀದಿ ಮಾಡಾರ ಅಂದ್ರೆ ಶಾಪ್ ಕೀಪರ್ ಇದು ಸೆಲ್ ಮಾಡಾರ. ರೇಖಾ ಖರೀದಿ ಅಂದ್ರೆ ಶಾಪ್ ಕೀಪರ್ ಏನ್ ಮಾಡ್ತಾರಲ್ಲಿ? ಸೆಲ್ಲಿಂಗ್ ಪ್ರೈಸ್ ಇದೆ ಅದು. ಸೊ ಇಲ್ಲಿ ಮಾರಾಟ ಬೆಲೆ ಕೊಟ್ಟಿಲ್ಲ ವರ್ಡ್, ಬಟ್ ನೀವು ನೋಡ್ಬೇಕು ಕ್ವಶನ್ ಅಲ್ಲಿ 2 ಸತತ ರಿಯಾಯಿತಿಯನ್ನು ನೀಡಿದ ನಂತರ ಇಷ್ಟು ರೂಪಾಯಿಗೆ ಖರೀದಿಸಿದ್ರು ಅಂದ್ರೆ ಶಾಪ್ ಕೀಪರ್ ಅಂಗಡಿಯವರು ರೂಪಾಯಿಗೆ ಮಾರಾಟ ಮಾಡ್ಯಾರ. ಸೊ ಇದು ಏನ್ರಿ? ನೀವು ಬೇಕಾದ್ರೆ ಬರೀರಿ ಎಕ್ಸಾಮ್ ದಲ್ಲಿ ಏನು ಕೊಟ್ಟಾರೆ. 1619.2 ಅಂದ್ರೆ ಇದು ಸೆಲ್ಲಿಂಗ್ ಪ್ರೈಸ್. ಏನ್ರಿ ಸರ್? ಸೆಲ್ಲಿಂಗ್ ಪ್ರೈಸ್. ಗುರುತು ಬೆಲೆ ಅಂದ್ರೆ ಎಂಟಿ ಎಷ್ಟು ಸರ್? 2000. ಅಷ್ಟ ಅದು ಮಾಡ್ತೀವಿ. ಇದು ಕ್ವಶನ್ ಅಲ್ಲಿ ಆ ಪ್ರಕಾರ ಮಾಡೋಣ. 2 ಕೊಟ್ಟಿಲ್ಲ. ಕಾಸ್ಟ್ ಪ್ರೈಸ್ ಆಫ್ ದ ಪೆನ್ ಇಸ್ 121.5. ಸರ್. And the mark price is 150. What should be 2 equal discount? So that there is no profit no loss. ಪೆನ್ನಿನ ಬೆಲೆ ಎಷ್ಟಿದೆ? ಗುರುತು ಬೆಲೆ 150. ಯಾವುದೇ ಲಾಭ ಅಥವಾ ನಷ್ಟ ಉಂಟಾಗದಂತೆ ಗುರುತಿಸಲಾದ ಬೆಲೆಯಲ್ಲಿ 2 ಸಮಾನ ರಿಯಾಯಿತಿಗಳು ಯಾವುದೇ? 2 ಗೊತ್ತಿಲ್ಲ, XX ಹಾಕ್ರಿ. 2 ಗೊತ್ತಿಲ್ಲ ಬಟ್ ಸಮಾನ ಇದೆ, ಅದಕ್ಕಾಗಿ XX.
ಸ್ಟಾರ್ಟಿಂಗ್ ಬೆಲೆ ಎಷ್ಟಿದೆ? 121 151 ಮಾರ್ಕ್ ಪ್ರೈಸ್. ಯಾಕಂದ್ರೆ ಡಿಸ್ಕೌಂಟ್ ಕೊಡ್ತಾರೆ ಅಲ್ಲಿ. ಹಾಂಗ ಈ ಪ್ರಕಾರ ಎಕ್ಸಾಕ್ಟ್ಲಿ ವರ್ಡ್ ಕೊಟ್ಟಿಲ್ಲ, ಬಟ್ ಗೊತ್ತಿರಬೇಕು, ರೀಡಿಂಗ್ ಮಾಡಿ. 150 ಬೆಲೆ ಇದೆ. ಗುರುತು ಬೇಲು ಫಸ್ಟ್. 2 ಡಿಸ್ಕೌಂಟ್ ಕೊಟ್ಟಾರ ಗೊತ್ತಿಲ್ಲ ಸರ್. ಎಕ್ಸ್ ಲಾಸ್ಟಕ್ಕೆ ಎಷ್ಟಕ್ಕೆ ಡಿಸ್ಕೌಂಟ್ ನೀಡಿದ ನಂತರ ಕಡಿಮೆ ಪ್ರೈಸ್ ಅಂದ್ರೆ ನಿಮ್ದು ಸೆಲ್ಲಿಂಗ್ ಪ್ರೈಸ್ 121.50. ಓಕೆ ತಗೋರಿ 0.5. ಪಾಯಿಂಟ್ ಬೇಡ ಅಂದ್ರೆ ಏನಾಗ್ಬೇಕು? ಇದು ಪಾಯಿಂಟ್ ಬೇಡ ಅಂದ್ರೆ ಇಲ್ಲಿ 0 ಇಲ್ಲ, ಬರೀ 10 ಬರೀಬೇಕು. ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ. ಪಾಯಿಂಟ್ ಕ್ಯಾನ್ಸಲ್ ಅಂದ್ರೆ 0. ಆಪ್ಷನ್ ಸಿ. ಕ್ಯಾನ್ಸಲ್ ಇಟ್. 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 15 ಮಗಿಲಿ ಬರ್ತಿದ್ದ ಬರುತ್ತಿದ್ದೀರ. 15 1 15, 15 ಎಂಟ್ರಿ 15 1 15. ಎಕ್ಸ್ ಸ್ಕ್ವೇರ್. ಈ 100 ಮೇಲ್ಗಡೆ ಹಾಕ್ರಿ, 100ಗೆ ಮೇಲ್ಗಡೆ ಹಾಕ್ರಿ. 100 into 81 of much 81 100. ಯಾವ ಸಂಖ್ಯೆ ಸ್ಕ್ವೇರ್ ಅದ? 9. 2 0 ಅಂದ್ರೆ ಏನ್ ಬರ್ಬೇಕು? 1 0. ಸೊ 90. ಬೇಕಾದ್ರೆ ಹಿಂಗ್ ಬರೀರಿ. Square root of 8100, that is nothing but 90. 81 root 9, 100 root 10. A 90 answer for the question. 90 answer ಇಲ್ಲ. 10% ಹೇಳಬೇಕು. ಇದು 90, ಇದೆ 90. 100ಗಿಂತ ಎಷ್ಟು ಕಡಿಮೆ ಸರ್? 10 ಕಡಿಮೆ ಆಗಿದೆ. Therefore 10%. This we have to remember. Okay, ಇದು ಗೊತ್ತಿರಬೇಕು. ಮತ್ತೊಂದು ಟೆಕ್ನಿಕ್ ಯೂಸ್ ಮಾಡಬಹುದು. ಎಲ್ಲಿ ಹೇಳಿ ನಿಮ್ಗೂ? ಚಕ್ರಬಡ್ಡಿಯಲ್ಲಿ ಹೇಳಿಲ್ಲ, ರೇಟ್ ಫೈಂಡ್ ಮಾಡೋದು ಶಾರ್ಟ್ಕಟ್ ಟ್ರಿಕ್. ದರ 2 ವರ್ಷ, ಇದು 2 ಸಲ ಅಂದ್ರೆ 2 ವರ್ಷ. 2 ವರ್ಷಕ್ಕೆ ಏನ್ ಮಾಡ್ತೀರಿ? ಸ್ಕ್ವೇರ್ ರೂಟ್. ಆ ಟೆಕ್ನಿಕ್ ಅಲ್ಲಿ ಯೂಸ್ ಆಗುತ್ತದೆ. ಇಲ್ಲಿ ಸ್ಟಾರ್ಟಿಂಗ್ ಬೆಲೆ ಎಷ್ಟಿದೆ? ಸ್ಟಾರ್ಟಿಂಗ್ ಬೆಲೆ 150. ಮತ್ತು ಇಲ್ಲಿಂದ ಪ್ರೈಸ್ ಎಷ್ಟಾಗಿದೆ? 121.5. ಇದು ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ. 1215, ಇಲ್ಲಿ 10 ಹಾಕ್ರಿ. In compound interest, what we have told, this price, okay. Simplification ಮಾಡ್ರಿ. ಯಾವ ಟೇಬಲ್? 15 ಟೇಬಲ್. 15 1 0 15 8 15 1. ಏನ್ ಹಾಕ್ಬೇಕು? 2 ವರ್ಷದ ಕ್ವಶನ್ಗೆ ಏನ್ ಹಾಕ್ತೀರಿ? ಸ್ಕ್ವೇರ್ ರೂಟ್. 2 ವರ್ಷ ಕ್ವಶನ್ಗೆ ರೂಟ್ ಹಾಕ್ತೀರಿ. 10 9. ಎಷ್ಟು ಕಡಿಮೆ ಆಗಿದೆ? 1/10 into 100. 10% ಡಿಸ್ಕೌಂಟ್. 10% ಡಿಸ್ಕೌಂಟ್ we can use. ಚಕ್ರಬಡ್ಡಿಯಲ್ಲಿ ಮಾಡಿರಿ. 2 ವರ್ಷಕ್ಕೆ ಏನ್ ಹಾಕ್ರಿ ನೀವು? ರೂಟ್. 3 ವರ್ಷಕ್ಕೆ ಏನ್ ಹಾಕ್ರಿ ನೀವು? ಕ್ಯೂಬ್ ರೂಟ್. 4 ವರ್ಷಕ್ಕೆ ಏನ್ ಹಾಕ್ರಿ? ಫೋರ್ತ್ ರೂಟ್. ಬರೀ 1 ಇಯರ್ ಇದೆ ಅಂದ್ರೆ ಮೈನಸ್, ಡೈರೆಕ್ಟ್ ಮೈನಸ್. ಅದು ಟೆಕ್ನಿಕಲಿ ಯೂಸ್ ಆಗುತ್ತೆ. ಓಕೆ, ಎಸ್ ಯು ಕ್ಯಾನ್ ಯೂಸ್ ಇಟ್. ಓಕೆ, ಲೆಟ್ಸ್ ಚೇಂಜ್ ದ ಪ್ಯಾಟರ್ನ್ ನೌ. ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡೋಣ. ಈಗ ನೆಕ್ಸ್ಟ್ ಟೈಪ್ ಅಲ್ಲಿ ಹೋಗೋಣ. ಡಿಸ್ಕೌಂಟ್. ಇದು ಬೇಡ, ಇದು ಎಲ್ಲ ಆಗಿದೆ. ಇದು ಬೇಡ. ವ್ಯಾಲ್ಯೂ ಇದು ಸೇಮ್ ಇದೆ, ಅದ ಸೇಮ್ ಪ್ಯಾಟರ್ನ್ ಅಲ್ಲಿ ದೊಡ್ಡದು ಆಮೇಲೆ ಮಾಡ್ಕೊಂಡು ಅಲ್ಟಿಮೇಟ್ಲಿ ಸೋಲ್ಡ್ ಆರ್ಟಿಕಲ್ ಡಿಸ್ಕೌಂಟ್ 15%. ಇದು ಸೇಮ್ ಅದೇ ಇದೆ. ಮೋರ್ ದೆನ್ ದ ಕಾಸ್ಟ್. ಇದು ಏನಂದ್ರೆ ಸೇಮ್ ಇದೆ, ಬೇರೆ ಇದೆ. Purchase price of article that marked it at 20% more than the cost price. Anybody sold the in the question. Try model solve where you can just write. Come on, it's question later. Deepak purchased an article A and marked it at 2% more than the cost price. He sold the article at a discount of 15%. What will be profit or loss? Easy question ಇದು. ಬಹಳ ಈಸಿ ಕ್ವಶನ್. ದೀಪಕ್ ಒಂದು ಲೇಖನವನ್ನು ಖರೀದಿಸಿ ಮತ್ತು ಅದನ್ನು ವೆಚ್ಚದ ಬೆಲೆಗಿಂತ 22% ಹೆಚ್ಚು ಎಂದು ಗುರುತಿಸಿದರು. ಅಂತಿಮವಾಗಿ ಅವರು ಲೇಖನವನ್ನು 15% ರಿಯಾಯಿತಿಯಲ್ಲಿ ಮಾರಾಟ ಮಾಡಿದ್ರು. ಲಾಭ ಅಥವಾ ನಷ್ಟ ಶೇಕಡಾವಾರು ಎಷ್ಟಿದೆ? ಸೊ ಇನ್ನೇನು, ವೆಚ್ಚದ ಬೆಲೆಗಿಂತ 25% ಹೆಚ್ಚು, ಆಮೇಲೆ 15% ರಿಯಾಯಿತಿ. ಎಷ್ಟು ಅವರಿಗೆ ಇದು ಆಗಿದೆ? Yes, 22% more and a discount of 15%. Towards everyone. Answer is sure. ಒಂದೇ ಕ್ವಶನ್ ದಲ್ಲಿ ಪ್ರೈಸ್ ಮೋರ್, ಡಿಸ್ಕೌಂಟ್, ಲಾಭ ನಷ್ಟ ಎಲ್ಲ ಕೇಳಾರ ಅಂದ್ರೆ ನಮ್ದು ಕರ್ನಾಟಕ ಚೀಫ್ ಮಿನಿಸ್ಟರ್. ರಿಮೆಂಬರ್ ಹಿಮ್, ಚೀಫ್ ಮಿನಿಸ್ಟರ್ ಬರ್ರಿ ಸಿದ್ದರಾಮಯ್ಯ.
ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಸಿ ಅಂದ್ರೆ ಹಸಿರು ಕೊಂಡ ಬೆಲೆ, ನಮೂದಿತ ಬೆಲೆ. ಹಾ, ಸ್ಟಾರ್ಟಿಂಗ್ ಸಂಖ್ಯೆ 100 ಬರೀರಿ. ಓಕೆ ಸರ್. ಈ ಬೆಲೆಗಿಂತ, ವೆಚ್ಚದ ಬೆಲೆಗಿಂತ 22 ಹೆಚ್ಚು. ಶಾಪ್ ಕೀಪರ್ ಏನ್ ಮಾಡ್ತಾ ಗೊತ್ತಿದೆ, ಈ 100 ರೂಪಾಯಿಗೆ ಪೆನ್ ಖರೀದಿ ಮಾಡ್ತಾರೆ. 100 ರೂಪಾಯಿ ನಿಮ್ಗೆ ತೋರ್ಸಂಗಿಲ್ಲ. 100 ರೂಪಾಯಿಗೆ 22 ಜಾಸ್ತಿ ಹಾಕಿ ಇಲ್ಲಿ ಒಂದು ಟ್ಯಾಗ್ ಬರೀತಾರೆ, 122 MRP. ಇದು he will be right rupees 122. ನೀವು ಹೋಗ್ತೀರಿ ಅಲ್ಲಿ, ನೀವೇನ್ ಕೇಳ್ತೀರಿ, ಸರ್ ಡಿಸ್ಕೌಂಟ್ ಕೊಡ್ರಿ. ಹೌ ಮಚ್ ಡಿಸ್ಕೌಂಟ್? 15%. 15% ಡಿಸ್ಕೌಂಟ್ ಅಂದ್ರೆ ಇದು ಎಷ್ಟು? ಇದು ಎಷ್ಟು ಆಗುತ್ತೆ? ಸೊ ಈ ಸಂಖ್ಯೆಯ 15% ಬೇಕಾದ್ರೆ ಮೈನಸ್ ಮಾಡ್ರಿ. ಈ ಸಂಖ್ಯೆ 15% ಮೈನಸ್ ಮಾಡ್ರಿ. ಇದು ಒಂದು ಟೆಕ್ನಿಕ್. ಎರಡನೇ ಟೆಕ್ನಿಕ್ ತೋರಿಸ್ತೇನೆ. ಈ ಸಂಖ್ಯೆ 15% ಎಷ್ಟಾಗುತ್ತದೆ? 15% ಈಗ ಲಾಸ್ಟ್ ಚಾಪ್ಟರ್ ಬಡ್ಡಿಯಲ್ಲಿ ಹೇಳಿ ನೀವು 15 into 122 ಡೈರೆಕ್ಟ್ ಮಾಡ್ರಿ, ಪಾಯಿಂಟ್ ಹಚ್ಚ್ರಿ. ಬೇಕಾದ್ರೆ 85% ಅಷ್ಟು ಡೈರೆಕ್ಟ್ ಫೈಂಡ್ ಮಾಡಿ ಯು ಕ್ಯಾನ್ ಯೂಸ್. 15% ಯು ಕ್ಯಾನ್ ಯೂಸ್ ಲೈಕ್ ದಿಸ್. 15 2s are 30, 15 2s are 30, 33, 15 2s are 15 plus 3, 18, divided by 100, 18.30. 18.30. 127 ರಿಂದ 18 ಮೈನಸ್ ಮಾಡ್ರಿ. 103.7. ಅಂದ್ರೆ ಟೋಟಲ್ ಪ್ರಾಫಿಟ್ ಎಷ್ಟಾಗಿದೆ? 3.7%. ದಿಸ್ ಇಸ್ ದ ಪ್ರಾಫಿಟ್ he is getting. ಎಷ್ಟು ಲಾಭ ಆಗಿದೆ? ಎರಡನೇ ಮೆಥಡ್ ಅಂದ್ರೆ ಇದೇ ಮೆಥಡ್ ಅಲ್ಲಿ ಯಾವ ರೀತಿ ಮಾಡಬಹುದು ಸರ್? ಸ್ಟಾರ್ಟಿಂಗ್ ಬೆಲೆ ಗೊತ್ತಿದೆ ಎಲ್ಲರಿಗೆ 100. ಇಲ್ಲಿಂದ ಕನೆಕ್ಷನ್ ಮಾಡಿ ಹೋಗ್ಬೇಕು. ಇಲ್ಲಿಂದ ಮುಂದೆ, ಇಲ್ಲಿಂದ ಮತ್ತೆ ಮುಂದೆ ಹೋಗ್ತೀರಿ. 100 ಬರಬೇಕು. ಮುಂದಿನ ಸಂಖ್ಯೆ ಬೇಕು. ನಾ ಕ್ವಶನ್ ಮಾರ್ಕ್ ಇಲ್ಲಿದೆ. ಮುಂದಿನ ಸಂಖ್ಯೆ ಬೇಕು. 100 ಬರೀ ಕೇಳ್ತಾರೆ. ಫಸ್ಟ್ ಏನಾಗಿದೆ? ಪ್ಲಸ್ ಹೆಚ್ಚು 122. ಆಮೇಲೆ ಏನಾಗಿದೆ? ಡಿಸ್ಕೌಂಟ್ ಅಂದ್ರೆ ಇದೆ 85. ಸಿಂಪ್ಲಿಫೈ ಮಾಡ್ರಿ, ಯು ವಿಲ್ ಬಿ ಗೆಟಿಂಗ್ ದಿಸ್ ಆನ್ಸರ್. ಇದೆಲ್ಲ ಸಿಂಪ್ಲಿಫೈ ಮಾಡ್ರಿ. 122 ಇದು ಕ್ಯಾನ್ಸಲ್ ಇಲ್ಲ. 122 into 85 ಎಷ್ಟು? 5 to the 10, 5 to the 10, 11, 5 to the 5, 6, 8 to the 16, 8 to the 16, 17, 8 to the 8, 9. So ಎಷ್ಟಾಗಿದೆ? 0, 6 plus 1, 7, 7, 6, 13, 9, 10, 1037, 10370 divided by ಎಷ್ಟು? 100. 0 ಕ್ಯಾನ್ಸಲ್. ಇದು ಪಾಯಿಂಟ್ ಎಲ್ಲಿ ಬರುತ್ತೆ? ಕ್ಯಾನ್ಸಲ್ ಮಾಡ್ರಿ. ಇದು ಪಾಯಿಂಟ್ 103.7. ದಿಸ್ ಇಸ್ ದ ಮೆಥಡ್ ನಂಬರ್ 2. ಸೊ ಇಲ್ಲಿಂದ 100ಗಿಂತ 103 ಅಂದ್ರೆ 3.7% ಪ್ರಾಫಿಟ್ ಆರ್ ಲಾಸ್? ಪ್ರಾಫಿಟ್ ಬರಬೇಕು. ಸೊ 3 point this we have to write the profit. So this we have to remember here. ಇದು ಎಲ್ಲರಿಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ಯಾಟರ್ನ್. ಓಕೆ, ದಿಸ್ ಇಸ್ ದ ನೆಕ್ಸ್ಟ್ ಟೈಪ್. ಬೈ ಹೆಲ್ಪ್ ಮಾಡ್ರಿ. ಇದು ನೆಕ್ಸ್ಟ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ tomorrow I use some discount in the next quarter 10%. What is the discount percentage? ಇದು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಟೆಕ್ನಿಕ್ ಯೂಸ್ ಮಾಡಬಹುದು. ಬೇಕಾದ್ರೆ ಬೇರೆ ಮೆಥಡ್ ಇರೋದು ಯು ಕ್ಯಾನ್ ಯೂಸ್ ಇಟ್. ದೀಪಕ್ ತನ್ನ ಮೇಜಿನ ಬೆಲೆಯನ್ನು ವೆಚ್ಚದ ಬೆಲೆಗಿಂತ 50 ಹೆಚ್ಚು ಗುರುತಿಸುತ್ತಾನೆ. ಅದರಲ್ಲಿ ಸ್ವಲ್ಪ ರಿಯಾಯಿತಿ ನೀಡಿ 10% ಲಾಭ ಗಳಿಸುತ್ತಾನೆ. ರಿಯಾಯಿತಿ ಶೇಕಡ ಎಷ್ಟು? ಆಪ್ಷನ್ ಸಿ. ಎಷ್ಟು? ಆಪ್ಷನ್ ಸಿ. ನನಗೆ ಹೇಳ್ರಿ. ದೀಪಕ್ ತನ್ನ ಮೇಜಿನ ಬೆಲೆ ವೆಚ್ಚದ ಬೆಲೆಗಿಂತ 50% ಹೆಚ್ಚು ಗುರುತಿಸುತ್ತಾನೆ. ಅದರಲ್ಲಿ ಸ್ವಲ್ಪ ರಿಯಾಯಿತಿ ನೀಡಿ 10% ಲಾಭ ಗಳಿಸುತ್ತಾನೆ. ಯಾವುದೇ ರುಪೀಸ್ ಅಲ್ಲಿ ಡೇಟಾ ಕೊಟ್ಟಿಲ್ಲ. 500, 600, 2000 ಏನು ಕೊಟ್ಟಿಲ್ಲ. ಸ್ಟಾರ್ಟಿಂಗ್ ಸಂಖ್ಯೆ ಎಷ್ಟು ತಗೋಬೇಕು? 100. ಫಸ್ಟ್ ಆಫ್ ಆಲ್ ಎಷ್ಟು ಜಾಸ್ತಿ ಮಾಡಾರ ಕೊಟ್ಟಾರ? 50. ಎಷ್ಟು ಹೆಚ್ಚು ಮಾಡಾರ ಅಂದ್ರೆ 50% ಜಾಸ್ತಿ ಮಾಡಾರ. ಸೊ ಇದು ಆಗಿದೆ 150. 150. ರಿಯಾಯಿತಿ ಎಷ್ಟು ಕೊಡ್ತಾರೆ? ಇಲ್ಲ, ರಿಯಾಯಿತಿ ಕೊಟ್ಟಿಲ್ಲ. ರಿಯಾಯಿತಿ ನೀವು ಆಕ್ಚುಲಿ ಫೈಂಡ್ ಮಾಡಬೇಕು. ಎಷ್ಟು ರಿಯಾಯಿತಿ? ಇದು ಕೊಟ್ಟಿಲ್ಲ ಸರ್, ಇದು ಕೊಟ್ಟಿಲ್ಲ. ಎಷ್ಟಿದೆ? ಕೊಟ್ಟಿಲ್ಲ. ಬಟ್ ಏನ್ ಕೊಟ್ಟಾರ? ಇದು 10% ಏನಿದೆ? ಲಾಭ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೀವು ನೋಡಿರಿ, ಲಾಭ ಎಲ್ಲಿ ಆಗಿದೆ? ಇಲ್ಲಿಂದ ಇಲ್ಲಿ ಲಾಭ ನೋಡಬೇಕು. 100 ರೂಪಾಯಿದ ವಸ್ತು ಎಷ್ಟಕ್ಕೆ ಮಾರಾಟ ಆಗಿದೆ? 103 ಅಂದ್ರೆ 3% ಲಾಭ. ಲಾಭ ಅಥವಾ ನಷ್ಟ ಇಲ್ಲಿಂದ ಇಲ್ಲಿ ನೋಡಬೇಕು. ಕೆಳಗಡೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್. ಸೊ ಲಾಭ ಎಷ್ಟಿದೆ? ಎಲ್ಲಿಂದ ಇದೆ? 10% ಲಾಭ. 10% ಲಾಭ ಅಂದ್ರೆ ಪ್ಲಸ್ 100 ಪ್ಲಸ್ 10 ಎಷ್ಟು? 110.
ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಕೌಂಟ್ ಆಗಿದೆ ನೀವು ಹೇಳ್ತೀರಿ ಸರ್ 40 ಡಿಸ್ಕೌಂಟ್ ಆಗಿದೆ 40 ರೂಪಾಯಿ ಏನಾಗಿದೆ ಡಿಸ್ಕೌಂಟ್ ಬಟ್ ಪರ್ಸೆಂಟೇಜ್ ಅಲ್ಲಿ 40 ಇಲ್ಲ ಪರ್ಸೆಂಟೇಜ್ ಅಲ್ಲಿ ಏನ್ ಮಾಡ್ತೀರಿ 150 ರೂಪಾಯಿ ವಸ್ತು 110ಕ್ಕೆ ಮಾರಾಟ ಮಾಡಿದ ನಂತರ ಎಷ್ಟು ಲಾಸ್ ಆಗಿದೆ ಡಿಸ್ಕೌಂಟ್ ಆಗಿದೆ 40 ನಿಮಗೆ ಪರ್ಸೆಂಟೇಜ್ ಹೆಚ್ಚಳ ಕಡಿಮೆ ಫಾರ್ಮುಲಾ ಏನ್ ನಾನು ಮೈನಸ್ ಮಾಡಬೇಕು ಡಿವೈಡೆಡ್ ಬೈ ಯಾವ ಸಂಖ್ಯೆ ಹಿಂದಿನ ಮುಂದಿನ ಹಿಂದಿನ ಸಂಖ್ಯೆ ಡಿವೈಡೆಡ್ ಬೈ ಏನ್ರಿ ಹಿಂದಿನ ಸಂಖ್ಯೆ 40 ಡಿವೈಡೆಡ್ ಬೈ ಇಂಟು ನಿಮ್ಗೂ ಹೇಳಿಲ್ಲ ನಿಮ್ದು ವೇಟ್ 150 ರಿಂದ 110 ಆಗಿದೆ ಎಷ್ಟು ಶೇಕಡ ಕಡಿಮೆ ಆಗಿದೆ 40 ಡಿವೈಡೆಡ್ ಬೈ 150 ಬೇಕಾದ ಫಾರ್ಮುಲಾ ಯೂಸ್ ಮಾಡ್ತಿದ್ರೆ ಫಾರ್ಮುಲಾ ಬೈ ಆಡ್ ಮಾಡ್ರಿ ಸರ್ ಫಾರ್ಮುಲಾ ಏನಿದೆ ಡಿಸ್ಕೌಂಟ್ ಡಿವೈಡೆಡ್ ಬೈ ಎಂಪಿ ಇಂಟು 100 ಡಿಸ್ಕೌಂಟ್ 40 ಎಂಪಿ ಅಂದ್ರೆ ನಮ್ಮದಿತ್ತ ಇಂಟು 100 so simplify this 50 2s are 50 42 80 upon 3 so answer 3 2s are 6 3 6 are 18.6 26.6% answer for the question actually formula avashyakte illa the discount but yes if you want it nimgo beku sir ಇದು ಮೂರು ಫಾರ್ಮುಲಾಸ್ ಅಂದ್ರೆ 100 ಮೆಥಡ್ ಮಾಡಿದ್ರು ಓಕೆ 100 ಮೆಥಡ್ ಮಾಡ್ತೀರಿ ಅಂದ್ರೆ ಹಿಂಗ್ ಮಾಡ್ರಿ ನೋಡ್ರಿ 100 ಸಂಖ್ಯೆ ಇದೆ ಹಾ ಸರ್ ಏನ್ ಕೊಟ್ಟರಲ್ಲಿ ಬಟ್ ಹೆಂಗ್ ಹೋಗ್ತೀರಿ ಮುಂದೆ ಅಲ್ಲ ಡಿಸ್ಕೌಂಟ್ ಇದು ಕೊಟ್ಟಿಲ್ಲ ಇಲ್ಲಿಂದ ಬಟ್ ಅದೆಲ್ಲ ಆಗಿಲ್ಲ ಅಲ್ಲಿ ಎಂಪಿ ತೆಗಿಬೇಕು ಸೆಪರೇಟ್ಲಿ ಎಸ್ ಪಿ ತೆಗಿಬೇಕು ಕನೆಕ್ಷನ್ ಹೆಂಗಿರ್ಬೇಕು ಅಟ್ ಲೀಸ್ಟ್ ಇದೇ ಪ್ರೈಸ್ ಕೊಟ್ಟಿರ್ಬೋದು ಏನ್ರಿ ಅದೇ ಎಕ್ಸ್ ತಗೊಂಡಿ ಬೇಡ ಅಟ್ ಲೀಸ್ಟ್ ರುಪೀಸ್ ಅಲ್ಲಿ ಯಾವ್ದು ಬೆಲೆ ಕೊಡ್ಬೇಕು 2000 ಬೆಲೆ ಇದೆ ಸಪೋಸ್ ಇದು ಕೊಟ್ಟಾರ ನಮ್ಮದು ಬೆಲೆ ಎಷ್ಟಿದೆ ಮಾರಾಟ ಬೆಲೆ ಎಷ್ಟು ಕೇಳ್ಬೋದು ಸೊ ಈ ಕಡೆಯಿಂದ ಹಿಂಗ ಮತ್ತು ಇಲ್ಲಿಂದ ಹಿಂಗ ಹೋಗಾಕ್ ಬರುತ್ತದೆ ಬಟ್ ಈಗ ಬೇಡ ಈ ಕ್ವಶನ್ಗೆ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು 1 minute what I was telling you 1 minute formula ನೋಡ್ರಿ if you want the formulas you can by heart it profit percentage ಗೆ profit by cp into 100 loss percentage ಗೆ ಇಲ್ರಿ l by cp into 100 and discount percentage ಗೆ ಇಲ್ರಿ discount divided by cp into 100 cp ಇಲ್ಲ ಈ ಲೆಸನ್ ಅಲ್ಲಿ ಏನು ಯೂಸ್ ಮಾಡ್ತೀರಿ mp ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಬೆಲೆ ಬಟ್ ಡಿಸ್ಕೌಂಟ್ ಅಲ್ಲಿ ಸ್ಟಾರ್ಟಿಂಗ್ ಬೆಲೆ ಅಂದ್ರೆ ನಮೂದಿತ ಬೆಲೆ ಕ್ಲಾಸ್ ದಲ್ಲಿ ಎಷ್ಟು ಶೇಕಡ ಬಾಯ್ಸ್ ಅದ ವಾಟ್ ಇಸ್ ದ ಬಾಯ್ಸ್ ಪರ್ಸೆಂಟೇಜ್ ಇನ್ ದ ಕ್ಲಾಸ್ ಬಾಯ್ಸ್ ಡಿವೈಡೆಡ್ ಬೈ ಟೋಟಲ್ ಇಂಟು 100 ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಇನ್ ದ ಕ್ಲಾಸ್ ಗರ್ಲ್ಸ್ ಶೇಕಡಾವಾರು ಎಷ್ಟಿದೆ ಕ್ಲಾಸ್ ಅಲ್ಲಿ ನಮ್ದು ನಂಬರ್ ಆಫ್ ಗರ್ಲ್ಸ್ ಡಿವೈಡೆಡ್ ಬೈ ಟೋಟಲ್ ಇಂಟು 100 ಓಕೆ ನಿಮ್ದ ಬಾಟಲ್ ನಲ್ಲಿ ಎಷ್ಟು ಮಿಲ್ಕ್ ಇದೆ ಮಿಲ್ಕ್ ಹಾಲಿನ ಶೇಕಡಾವಾರು ಎಷ್ಟು ಬರೀರಿ ಮಿಲ್ಕ್ ಡಿವೈಡೆಡ್ ಬೈ ಟೋಟಲ್ ಬಾಟಲ್ ಇಂಟು 100 ಅಲ್ಲಿ ಕೊಡ್ತಾರ ಅಲ್ಲಿ 4 ಅನುಪಾತ ಮಿಲ್ಕ್ ಇದೆ 3 ಅನುಪಾತ ವಾಟರ್ ಇದೆ ಮಿಲ್ಕ್ ಶೇಕಡಾವಾರು ಎಷ್ಟು ಮಿಲ್ಕ್ 4 ಡಿವೈಡೆಡ್ ಬೈ 7 ಇಂಟು 100 ಓಕೆ ಸೊ ವಾಟ್ ಎವರ್ ಈಸ್ ಆಸ್ಕ್ಡ್ ಮಿಲ್ಕ್ ಅಂದ್ರೆ ಮಿಲ್ಕ್ ಮೇಲ್ಗಡೆ ಗರ್ಲ್ಸ್ ಅಂದ್ರೆ ಗರ್ಲ್ಸ್ ಮೇಲ್ಗಡೆ ಬಾಯ್ಸ್ ಅಂದ್ರೆ ಬಾಯ್ಸ್ ಮೇಲ್ಗಡೆ ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಲಾಸ್ ಪರ್ಸೆಂಟೇಜ್ ಅಂದ್ರೆ ಲಾಸ್ ಡಿಸ್ಕೌಂಟ್ ಅಂದ್ರೆ ಡಿಸ್ಕೌಂಟ್ ಮೇಲ್ಗಡೆ ಡಿವೈಡೆಡ್ ಬೈ ಕೆಳಗಡೆ ಏನ್ ಬರೀತ್ರಿ ಟೋಟಲ್ ಸಂಖ್ಯೆ ಬರೀತ್ರಿ ಟೋಟಲ್ ಪ್ರೈಸ್ ಇದು ಟೋಟಲ್ ನಿಮ್ದ ಎಕ್ಸಾಮ್ ನಲ್ಲಿ 10th ಸ್ಟ್ಯಾಂಡರ್ಡ್ ನಲ್ಲಿ ಎಷ್ಟು ಸ್ಕೋರ್ ಪರ್ಸೆಂಟೇಜ್ ಆಗಿದೆ ಸೊ ಏನ್ ಬರೀಬೇಕು ಸ್ಕೋರ್ ಪರ್ಸೆಂಟೇಜ್ ಬೇಕು ನಿಮ್ದು ಸ್ಕೋರ್ ಮಾರ್ಕ್ಸ್ ಪರ್ಸೆಂಟೇಜ್ ನಿಮ್ದು ಸ್ಕೋರ್ ಡಿವೈಡ್ ಬೈ ಟೋಟಲ್ ಅವ್ರು ಏನ್ ಎಷ್ಟು ಮಾರ್ಕ್ಸ್ ಪೇಪರ್ ಇದೆ ಇಂಟು 100 ಮಾಡಬೇಕು ದಿಸ್ ಇಸ್ ದ ಕಾನ್ಸೆಪ್ಟ್ mark price of an article is 25% more than the CP. ಇದು ಸೇಮ್ ಆ ಪ್ಯಾಟರ್ನ್ ಕ್ವೆಶ್ಚನ್ ಕ್ವಿಕ್ಲಿ ಮಾಡ್ರಿ 30 seconds less than 30 seconds you can get it quick okay 12% fantastic 5 seconds ಅಲ್ಲಿ ಮಾಡಿದೀನಿ yes where is your partner ಯಾಕೆ ಬಂದಿಲ್ಲ ಅತನಿ ಹಂಗಾಗಿದೆ ಯಾವಾಗ
ಒಂದು ವಸ್ತುವಿನ ಗುರುತು ಬೆಲೆ ವೆಚ್ಚದ ಬೆಲೆಗಿಂತ 25 ಹೆಚ್ಚಿದೆ. ವೆಚ್ಚದ ಬೆಲೆಗಿಂತ 25 ಹೆಚ್ಚಿದೆ. CMS. This price is 100. Mark price of an article is 25% more. 25% plus ಮಾಡ್ರಿ 125. And the CP. What should be discount on the mark price to earn 10% profit? 10% ಲಾಭ ಗಳಿಸಲು, ಲಾಭ ಗಳಿಸಬೇಕು ನಷ್ಟ ಬೇಕು ಅಂದ್ರೆ ಲಾಭ ಇಲ್ಲಿಂದ ಇಲ್ಲಿ, ನಷ್ಟ ಇಲ್ಲಿಂದ ಇಲ್ಲಿ. ಪ್ರಾಫಿಟ್ ಆರ್ ಲಾಸ್ ಯಾವಾಗೂ ಈ ಕಡೆಯಿಂದ ಈ ಕಡೆ. ಸಿಪಿ ದಿಂದ SP ಅಷ್ಟು ನೋಡಬೇಕು. ಯಾವಾಗೂ ಲಾಭ ಬೇಕು ಅಂದ್ರೆ ನೀವು ಎಷ್ಟಕ್ಕೆ ಖರೀದಿ ಮಾಡಿದ್ರಿ ಸರ್? 100 ರೂಪಾಯಿಗೆ ಖರೀದಿ ನಾನು ಮಾಡಿದ್ದೆ. ನನ್ಗೆ ಎಷ್ಟು ಲಾಭ ಬೇಕು? 10% ನನ್ಗೆ ಲಾಭ ಬೇಕು. ಅದಕ್ಕಾಗಿ ಈ ವಸ್ತು ನಾನು 110 ರೂಪಾಯಿಗೆ ಏನ್ ಮಾಡ್ಬೇಕು? ಮಾರಾಟ ಮಾಡಬೇಕು. 110ಗೆ ಮಾರಾಟ ಮಾಡಬೇಕು. 125 ಬಟ್ ಏನ್ ಟ್ಯಾಗ್ಲೈನ್ ಇದೆ ಹಾಗೆ ನಾನು ಇದರಲ್ಲಿ ಟ್ಯಾಗ್ಲೈನ್ ಇದೆ MRP 125. ಬಟ್ ನಿಮ್ಗೆ ನಾನು ಆಸ್ ಅ ಶಾಪ್ ಕೀಪರ್ ನಿಮ್ಗೆ ಎಷ್ಟಕ್ಕೆ ಕೊಡ್ತೀನಿ? ನಾನು 110. ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಕೌಂಟ್ ಆಗಿದೆ ಸರ್? ಡಿಸ್ಕೌಂಟ್ ಎಷ್ಟಾಗಿದೆ? 15 rupees ಡಿಸ್ಕೌಂಟ್. 15 rupees ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಪರ್ಸೆಂಟೇಜ್ ಏನ್ರಿ ಸರ್? ಡಿಸ್ಕೌಂಟ್ ಡಿವೈಡೆಡ್ ಬೈ ಏನ್ರಿ? ಡಿಸ್ಕೌಂಟ್ ಡಿವೈಡೆಡ್ ಬೈ ನಮೂದಿತ ಬೆಲೆ. ನಮೂದಿತ ಬೆಲೆ ಕೆಳಗಡೆ. ಓಕೆ, ಫಾರ್ಮುಲಾ ಬೇಡ ಅಂದ್ರೆ ಏನಿಲ್ಲ, ಮೈನಸ್ ಇಟ್ ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ, ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ ಇಂಟು 100. 5 3s 5 2s 5 5s 25. ಮೂರ್ಲಿಲ್ಲ 4 4 ಮೂರ್ಲೆ 100%. Option number D is the answer for the question. Just easily you can use it. Okay, 12% is the discount. ಇದೇ ಸೇಮ್ ಕ್ವಶನ್ ಎಕ್ಸಾಮಿನರ್ ಏನ್ ಮಾಡ್ತಾರೆ ಗೊತ್ತಿದೆ? CP ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಏನು ಕೇಳ್ತಾರೆ? ಸಿಂಪಲ್ ಕ್ವಶನ್. ಅಂಗಡಿಯವರು ವಸ್ತುವನ್ನು 25% ಜಾಸ್ತಿ ಮಾಡ್ತಾರೆ ಮತ್ತು 12% ರಿಯಾಯಿತಿ ನೀಡುತ್ತಾನೆ. 12% ಏನ್ರಿ ರಿಯಾಯಿತಿ ನೀಡುತ್ತಾನೆ. ಆ ಶಾಪ್ ಕೀಪರ್ಗೆ ಎಷ್ಟು ಶೇಕಡ ಲಾಭ ಆಗಿದೆ? ಈ ಲಾಸ್ಟ್ ಕ್ವಶನ್ ಅಲ್ಲಿ ಏನಿದೆ? ಇದು ಕೊಟ್ಟಾರ ನಿಮ್ಗೂ, ಇದು ಎಷ್ಟಿದೆ ಕೇಳ್ತಾರೆ. ಈ ಕ್ವಶನ್ ಅಲ್ಲಿ ಏನ್ರಿ? ಇದೇ ಕೊಟ್ಟಾರ. ಒಂದು ವಸ್ತುವನ್ನು 25% ಹೆಚ್ಚಿಸಿದರೆ ಮತ್ತು ಆ ವಸ್ತುಗೆ 12% ರಿಯಾಯಿತಿ ನೀಡಿದ ನಂತರ ಆ ಶಾಪ್ ಕೀಪರ್ಗೆ, ಅಂಗಡಿಯವರಿಗೆ ಎಷ್ಟು ಲಾಭ ಅಥವಾ ನಷ್ಟ ಆಗುತ್ತದೆ? ಸ್ಟಾರ್ಟಿಂಗ್ ಸಂಖ್ಯೆ ಏನ್ ಮಾಡ್ರಿ? 125 ಜಾಸ್ತಿ ಮಾಡ್ರಿ 125. 12% ಡಿಸ್ಕೌಂಟ್ ಮಾಡ್ರಿ. 100% ಡಿಸ್ಕೌಂಟ್ ಎಷ್ಟಾಗುತ್ತದೆ? 100% ಡಿಸ್ಕೌಂಟ್ ಎಷ್ಟು ಬಂದಿದೆ? 100%. ಸೊ 100% ಹೆಂಗ್ ತೆಗಿಬೇಕು ಸರ್? 100 ಇಂಟು 120. ಈಗ ಚಕ್ರ ಬಡ್ಡಿಯಲ್ಲಿ ಇದು ಎಲ್ಲ ಮಾಡಿರಿ ನೀವು. 25 5ಲಿ 25 4 ಬಂದ್ರಿ 4 3 3 5 ಎಷ್ಟ್ರಿ? 3 5 15. 15 ರೂಪಾಯಿ ಮೈನಸ್ ಮಾಡ್ರಿ. 125 ಮೈನಸ್ 15 ಎಷ್ಟ್ರಿ? 110. ಸೊ ಆ ಶಾಪ್ ಕೀಪರ್ಗೆ ಏನಾಗಿದೆ? ಎಷ್ಟು ಲಾಭ ಆಗಿದೆ? 10% ಲಾಭ ಆಗಿದೆ. ಜಾಸ್ತಿ ಅಂದ್ರೆ ಲಾಭ, ಕಡಿಮೆ ಆಗಿದೆ ಅಂದ್ರೆ ನಷ್ಟ. ಇದೇ ಕ್ವಶನ್ ಹಿಂಗ್ ಹೇಳ್ತಾರೆ. ಸೇಮ್ ಥಿಂಗ್ they will do like this. ಅರ್ಥ ಆಗಿದೆ ಈ ಕ್ವಶನ್? ಇದೇ ಕ್ವಶನ್ ಮತ್ತೆ ಯಾವ ರೀತಿ ಕೇಳ್ತಾರೆ ಗೊತ್ತಿದೆ? 100% ಡಿಸ್ಕೌಂಟ್, 10% ಲಾಭ. ಅರ್ಥ ಆಗಿದೆ? ಈಗ listen the question what I'm telling. A shopkeeper gives 12% discount and he gets profit of 10%. What will be modification order? What will be profit percentage if no discount is given? ಕನ್ನಡ ಮೀಡಿಯಂದಲ್ಲಿ ಹೇಳ್ತಾರೆ. ಒಂದು ಅಂಗಡಿಯವರು ವಸ್ತು 12% ರಿಯಾಯಿತಿಯಲ್ಲಿ ನೀಡುತ್ತಾರೆ ಮತ್ತು ಅವರಿಗೆ 10% ಲಾಭ ಆಗಿದೆ. ಫುಲ್ ಸ್ಟಾಪ್. ಅವರು ಯಾವುದೇ ರಿಯಾಯಿತಿ ಕೊಟ್ಟಿಲ್ಲ. ಅವರ ಲಾಭ ಶೇಕಡ ಎಷ್ಟು ಆಗುತ್ತದೆ? ಓಕೆ, ಅಂಡರ್ಸ್ಟುಡ್? ರೈಟ್ ಇಟ್. ಇದೇ ಕ್ವಶನ್ ನೋಡ್ರಿ, 3ನೇ ಸ್ಟೈಲ್ ಹಿಂಗ್ ಕೇಳ್ತಾರೆ. ಇದು 1 ಸ್ಟೈಲ್, ಇದು 2ನೇ ಸ್ಟೈಲ್. ಇದು ಜಸ್ಟ್ ಬೈ ಹ್ಯಾಟ್ ಮಾಡ್ರಿ. 3 ಕಾನ್ಸೆಪ್ಟ್. 3 concepts are very important. First pattern, second pattern, and what is the third? ಅದೇ ಸೇಮ್ ಡೇಟಾ ಯೂಸ್ ಮಾಡೋಣ. 110. A shopkeeper sells
an article at ಕನ್ನಡ ಮೀಡಿಯಂ ನೀವು ಬರೀರಿ. ಒಂದು ಅಂಗಡಿಯವರು ಒಂದು ಅಂಗಡಿಯವರು ಒಂದು ವಸ್ತುವನ್ನು ಒಂದು ಅಂಗಡಿಯವರು ಒಂದು ವಸ್ತುವನ್ನು 12% ರಿಯಾಯಿತಿಯಲ್ಲಿ ಮಾರಾಟ ಮಾಡುತ್ತಾನೆ. 12% ರಿಯಾಯಿತಿಯಲ್ಲಿ ಮಾರಾಟ ಮಾಡುತ್ತಾನೆ. 12% ರಿಯಾಯಿತಿಯಲ್ಲಿ ಮಾರಾಟ ಮಾಡುತ್ತಾನೆ. ಫುಲ್ ಸ್ಟಾಪ್. ಮತ್ತು ಅವರಿಗೆ 10% ಲಾಭ ಉಂಟಾಗಿದೆ. ಕರೆಕ್ಟ್ ಇದೆ? ಉಂಟಾಗಿದೆ ಶವಳ? ಉಂಟಾಯಿತು. ಲಾಭ ಆಗಿದೆ. ಮತ್ತು ಅವರಿಗೆ 10% ಲಾಭ ಆಗಿದೆ. ಫುಲ್ ಸ್ಟಾಪ್. ಅವರು ಫುಲ್ ಸ್ಟಾಪ್. ಅವರು ಯಾವುದೇ ರಿಯಾಯಿತಿ ಕೊಟ್ಟಿಲ್ಲ. ಅವರು ಯಾವುದೇ ರಿಯಾಯಿತಿ ಕೊಟ್ಟಿಲ್ಲ ಅಂದ್ರೆ ಅವರ ಲಾಭ ಶೇಕಡ ಎಷ್ಟು? ಅವರು ಯಾವುದೇ ರಿಯಾಯಿತಿ ಕೊಟ್ಟಿಲ್ಲ, ಅವರ ಲಾಭ ಶೇಕಡ ಎಷ್ಟು? ಮಾಡ್ರಿ. ಅವರು ಯಾವುದೇ ರಿಯಾಯಿತಿ ಕೊಟ್ಟಿಲ್ಲ, ಅವರ ಲಾಭ ಶೇಕಡ ಎಷ್ಟು? ನೋಡ್ರಿ, ಸೇಮ್ ಇನ್ ಬರಬೇಕು. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಸ್ಟಾರ್ಟಿಂಗ್ ಬೆಲೆ ಇದೆ 100. ಡಿಸ್ಕೌಂಟ್ ಕೊಟ್ಟಾರ. ರಿಯಾಯಿತಿ ಇಲ್ಲಿಂದ ಇಲ್ಲ. ರಿಯಾಯಿತಿ ಈ ಕಡೆಯಿಂದ ಈ ಕಡೆ ಇರುತ್ತೆ. ಎಷ್ಟು? 12%. 12%. ಬಟ್ ಇದು ನನಗೆ ಗೊತ್ತಿಲ್ಲ. ಇದು ನನಗೆ ಗೊತ್ತಿಲ್ಲ. ಸೊ 12 ಇಲ್ಲಿ ಮೈನಸ್ ಮಾಡ್ತೀನಿ. ಮಾಡಬೇಡ, ಏನು ಮಾಡಬೇಡ. ನೆಕ್ಸ್ಟ್ ಏನ್ ಕೊಟ್ಟರಲ್ಲಿ 10% ಲಾಭ. ಅವ್ರಿಗೆ 10% ಲಾಭ ಆಗುತ್ತದೆ. 100 ರೂಪಾಯಿದು ಪೆನ್ ಇದೆ, 10% ಲಾಭ ಬೇಕು. ಸೊ 100 ರೂಪಾಯಿಗೆ ಇಲ್ಲೇ ಬರ್ರಿ. 10% ಲಾಭ. 10% ಲಾಭ ಅಂದ್ರೆ ಎಷ್ಟಕ್ಕೆ ಹೋಗ್ಬೇಕು? 110 ರೂಪಾಯಿ. ಮಾರಾಟ ಬೆಲೆ ಎಷ್ಟಾಗಬೇಕು? 110. ಇಲ್ಲಿಂದ ಈ ಸಂಖ್ಯೆ ಎಷ್ಟಿದೆ? ಈಗ ಹಿಂದೆ ಹೋಗ್ಬೇಕು. ಈ ಕಡೆಯಿಂದ ಹಿಂದೆ ಅಂದ್ರೆ ಏನ್ ಮಾಡಿದ್ರಿ? ಈಗ ಈ ಕಡೆಯಿಂದ ಈ ಕಡೆ ಹೋಗ್ಬೇಕು. 110 ಇಂಟು ಹಿಂದ್ಗಡೆ ಹೋಗ್ಬೇಕು. ಇಲ್ಲಿಂದ ಇಲ್ಲಿ ಬಂದ್ರಿ. ಇಲ್ಲಿಂದ ರಿವರ್ಸ್ ಹೋಗ್ತೀರಿ ಅಂದ್ರೆ 100 ಮೇಲ್ಗಡೆ ಹಾಕ್ರಿ. ಡಿಸ್ಕೌಂಟ್ ಎಷ್ಟು? 12. 100 - 12 ಎಷ್ಟ್ರಿ? 88. 11 10s 11 8s. ಸಂಖ್ಯೆ ಕ್ಯಾನ್ಸಲ್ ಮಾಡ್ರಿ. ಎಲ್ಲ 1000 divided by 8. 8 1s 8, 8 1s 8, 8 2s 16, 8 5s 40. ಎಷ್ಟ್ರಿ? 125. 100 ರೂಪಾಯಿದ ವಸ್ತು ಇದು ಎಷ್ಟು ಬಂದಿದೆ? 125. ಈಗ ನೀವು ವಿಚಾರ ಮಾಡ್ರಿ. ಆ ಶಾಪ್ ಕೀಪರ್ ಅನೌನ್ಸ್ಮೆಂಟ್ ಮಾಡ್ತಾರೆ, ನಾನು ಡಿಸ್ಕೌಂಟ್ ಕೊಡಂಗಿಲ್ಲ, ನಾನು ಇದು ಡಿಸ್ಕೌಂಟ್ ನಿಮ್ಗೆ ಕೊಡಂಗಿಲ್ಲ. ಸೊ ನೀವು ಎಷ್ಟಕ್ಕೆ ಖರೀದಿ ಮಾಡ್ಬೇಕು? ಇದು ಡಿಸ್ಕೌಂಟ್ ಇಲ್ಲ ಅಂದ್ರೆ ಎಷ್ಟಕ್ಕೆ ಖರೀದಿ ಮಾಡ್ಬೇಕು? ಅದರಲ್ಲಿ MRP ಇದೆ, ಅಷ್ಟಕ್ಕೆ ಖರೀದಿ ಮಾಡ್ಬೇಕು. ರೈಟ್? ನೀವು 125ಗೆ ನೀವು ಖರೀದಿ ಮಾಡಿದ್ರೆ ಅಂದ್ರೆ ಆ ಶಾಪ್ ಕೀಪರ್ಗೆ ಏನ್ ಆಗಿದೆ? ಇಲ್ಲಿಂದ ಎಷ್ಟು ಲಾಭ ಆಗುತ್ತದೆ? ಇದು ಡಿಸ್ಕೌಂಟ್ ಇಲ್ಲ, ಡಿಸ್ಕೌಂಟ್ ಓವರ್, ದಿವಾಳಿ ಆಫರ್ ಹೋಗಿದೆ. ಈಗ 125ಗೆ ತಗೋಬೇಕು. ಸೊ ಆ ಶಾಪ್ ಕೀಪರ್ಗೆ ಏನಾಗುತ್ತದೆ? 25% ಲಾಭ ಆಗುತ್ತದೆ. ಇದು ಕ್ವಶನ್ ಬಹಳ ಸಲ ನಿಮ್ದು ಪೇಪರ್ ದಲ್ಲಿ ದೇ ಹ್ಯಾವ್ ಆಸ್ಕ್ಡ್ ಇಟ್. ಸರ್ ಡೈರೆಕ್ಟ್ಲಿ ಹಿಂಗ್ ಮಾಡ್ಬೇಕು ನೋಡ್ರಿ. ಹೌ ಟು ಡೂ ಇಟ್ ಡೈರೆಕ್ಟ್ಲಿ? ಈ ಸಂಖ್ಯೆ ಗೊತ್ತಿದೆ. ಸ್ಟಾರ್ಟಿಂಗ್ ನಂಬರ್ ಎಷ್ಟು? 100. ಇಲ್ಲಿಂದ ಮುಂದೆ ಬರ್ತೀರಿ ಅಂದ್ರೆ 100 ಎಲ್ಲಿ ಹಾಕ್ಬೇಕು? ಕೆಳಗಡೆ. ಓಕೆ, ಎಷ್ಟು ಇದೆ? 10% ಏನ್ರಿ ಲಾಭ ಅಂದ್ರೆ ಪ್ಲಸ್. ಬಟ್ ಆ ಕಡೆಯಿಂದ ಇಲ್ಲಿ ಹಿಂದೆ ಇದು ಸಂಖ್ಯೆ ಬೇಕು. ಇಲ್ಲಿಂದ ಇಲ್ಲೇ ಬಂದ್ರಿ, ಆ ಕಡೆಯಿಂದ ಮತ್ತೆ ಹಿಂದೆ ಬರಬೇಕು. ಹಿಂದೆ ಬರ್ತೀರಿ ಅಂದ್ರೆ 100 ಎಲ್ಲಿ? ಮೇಲ್ಗಡೆ. ಡಿಸ್ಕೌಂಟ್ ಅಂದ್ರೆ ಮೈನಸ್. ಸಿಂಪ್ಲಿಫೈ ಮಾಡ್ರಿ. ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಸೇಮ್. 11 8s 11 10s. ಸಿಂಪ್ಲಿಫೈ ಎಲ್ಲ ಸಿಂಪ್ಲಿಫೈ ಮಾಡ್ರಿ. 125. ಸೊ 125 ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಮನೆಯಲ್ಲಿ ಹೋಗಿ ಆಫ್ಟರ್ ಗೋಯಿಂಗ್ ಟು ದ ಲೈಬ್ರರಿ ಕ್ಲಾಸ್ ಆದ ನಂತರ ಇವೆಲ್ಲ ಕ್ವಶನ್ಸ್ ಇವತ್ತು ನಾಳೆ ಬೇಡ, ಟುಡೇ ಇಟ್ ಸೆಲ್ಫ್ ರಿವೈಸ್ ಮಾಡ್ರಿ. ಡಿಸ್ಕೌಂಟ್ ಅಲ್ಲಿಂದ ಯಾವುದೇ ಕ್ವಶನ್ ಯು ವೋಂಟ್ ರಿಡ್ಯೂಸ್. ಓಕೆ, ಎಲ್ಲಾ ಪ್ಯಾಟರ್ನ್ಸ್ ಕವರ್ ಆಗುತ್ತಿದೆ. ಪ್ಯಾಟರ್ನ್ ನಂಬರ್ 1, ಪ್ಯಾಟರ್ನ್ ನಂಬರ್ 2. ಪ್ಯಾಟರ್ನ್ ನಂಬರ್ 2 ಗೊತ್ತಿದೆನಾ? 25% ಹೆಚ್ಚಿಸಿದರೆ 12% ರಿಯಾಯಿತಿ ನೀಡಿದರೆ ಅವರಿಗೆ ಲಾಭ ಎಷ್ಟು ಆಗುತ್ತದೆ? ಸೊ ಸೇಮ್ 100ಗಿಂತ ಇಲ್ಲಿಂದ ಇಲ್ಲೇ ಟೋಟಲ್ ಎಷ್ಟು ಪ್ರಾಫಿಟ್ ಇದು ಗೊತ್ತಿರಬೇಕು. ಕುಮಾರ್
ಈಸಿ ಕ್ವಶನ್ ಇದೆ, ಕಮ್ ಆನ್ ಕ್ವಿಕ್ಲಿ ಫಾಸ್ಟ್. ಒಂದು ಲೇಖನದ ಬೆಲೆ ಗುರುತಿಸಲಾದ ಬೆಲೆಯ ಆದ ನಂತರ, ಓಕೆ, ಗುರುತಿಸಲಾದ ಬೆಲೆಯ 64%. ಗುರುತಿಸಲಾದ ಬೆಲೆ ಈಗ 100 ಇದೆ ನೋಡ್ರಿ. ಹಿಂಗೂ ಬಂದಾರೆ ಆಕ್ಚುಲಿ ಕ್ವಶನ್, ದೇ ಹ್ಯಾವ್ ಆಸ್ಕ್ಡ್ ಲೈಕ್ ದಿಸ್ ಆಲ್ಸೋ. ಈಗ ಬೆಲೆ ಎಷ್ಟಿದೆ? 64%. ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಬರೀ 64%. 64% ಅಂದ್ರೆ ಇದು ಎಷ್ಟು? 64. ಲೇಖನದ ಬೆಲೆ ಗುರುತಿಸಲಾದ ಬೆಲೆಯ 64%. ಈ ಸಂಖ್ಯೆ 100 ಅಂದ್ರೆ ಇದು 64. 20% ರಿಯಾಯಿತಿ ನೀಡಿದ ನಂತರ, ಆಫ್ಟರ್ ಗಿವಿಂಗ್ 20% ಡಿಸ್ಕೌಂಟ್. 20% ಡಿಸ್ಕೌಂಟ್ ಕೊಡ್ರಿ, -20. ಯಾಕಂದ್ರೆ ಇದು ಸಂಖ್ಯೆ 100 ಇದೆ. 100 ಸಂಖ್ಯೆ 20%, 20, 30%, 30. 100 ಸಂಖ್ಯೆ ಡೈರೆಕ್ಟ್ಲಿ, ಸೊ -20 ಮಾಡ್ರಿ. ಇದು ಎಷ್ಟ್ರಿ? 80. ನೀವೇನ್ ಹೇಳಿರಿ ಆನ್ಸರ್? 1 ಮಿನಿಟ್. 16% ಹೇಳಿರಿ. ಇಲ್ಲ, ಅವರಿಗೆ ಶಾಪ್ ಕೀಪರ್ಗೆ ಇಲ್ಲಿಂದ ಇಲ್ಲಿ ಲಾಭ ಎಷ್ಟಾಗಿದೆ? 64 ರೂಪಾಯಿದ ವಸ್ತು 80 ರೂಪಾಯಿಗೆ ಮಾರಾಟ ಮಾಡಿರಿ. ಎಷ್ಟು ಲಾಭ ಆಗಿದೆ ಅವರಿಗೆ? 16 ಅವರಿಗೆ ಲಾಭ ಆಗಿದೆ. ಎಷ್ಟು ಅವರಿಗೆ ಲಾಭ ಆಗಿದೆ? ಲಾಭ ಬೇಡ, ಲಾಭದ ಶೇಕಡಾವಾರು ಎಷ್ಟಿದೆ? ಏನ್ ಮಾಡ್ಬೇಕು? ಲಾಭದ ಶೇಕಡಾವಾರು ಮೈನಸ್ ಮಾಡ್ರಿ, ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ 64 into 100. ಬೇಕಾದ್ರೆ ಫಾರ್ಮುಲಾ ಯೂಸ್ ಮಾಡ್ತಿದ್ದೆ. ಫಾರ್ಮುಲಾ ಪ್ರಾಫಿಟ್ ಪರ್ಸೆಂಟೇಜ್, ಪ್ರಾಫಿಟ್ ಬೈ CP into 100. ಪ್ರಾಫಿಟ್ ಇದು CP, ಇದು ಇದೆ into 100. ಫಾರ್ಮುಲಾ ಬರಿಬೇಡ, ಇದು ಮೈನಸ್ ಬರೀರಿ ಹಿಂದಿನ ಸಂಖ್ಯೆ, ಮೈನಸ್ ಬರೀರಿ ಹಿಂದಿನ ಸಂಖ್ಯೆ. ಅದು 16 1 16 4 1/4 ಅಂದ್ರೆ 25%. ಆನ್ಸರ್ ಫಾರ್ ದ ಕ್ವೆಶ್ಚನ್. ದಿಸ್ ವಿ ಹ್ಯಾವ್ ಟು ರಿಮೆಂಬರ್. ಕರೆಕ್ಟ್? ಈಸಿ ಕ್ವೆಶ್ಚನ್ ಇದೆ. ನೆಕ್ಸ್ಟ್ ಒಂದೆರಡು ಮಾರ್ಕ್ಸ್ ಅಂತ ವಾಚ್. ಇದರಲ್ಲಿ 100 ಹಾಕಬೇಡ, ಇದರಲ್ಲಿ 100 ಹಾಕಬೇಡ. ಯಾಕ? ಆಲ್ರೆಡಿ ಅವರು ರುಪೀಸ್ ಅಲ್ಲಿ ಕೊಟ್ಟಾರೆ. ಪಂಕಜ್ 800 ರೂಪೀಸ್ಗೆ ವಾಚ್ ಖರೀದಿಸುತ್ತಾರೆ ಅಂದ್ರೆ ಇದು ಸೆಲ್ಲಿಂಗ್ ಪ್ರೈಸ್, ಇದು ಮಾರಾಟ ಬೆಲೆ 800. ಸ್ಟಾರ್ಟ್ ಮಾಡ್ರಿ. ನಮೂದಿತ ಬೆಲೆ ಎಷ್ಟು? ಮಾರ್ಕ್ ಪ್ರೈಸ್ ಆಫ್ ದ ಆರ್ಟಿಕಲ್ ಇಸ್ ಹೌ ಮಚ್? ಮಾರ್ಕ್ ಪ್ರೈಸ್ ಆಫ್ ದ ಆರ್ಟಿಕಲ್ ಇಸ್ ವಾಟ್? So this is SP first of all given. 20% discount ಆಗಿದೆ. 20% is the discount. 20% ಮತ್ತು 20% ಲಾಭ ಏನಿದೆ? 20% ರಿಯಾಯಿತಿ ಇದೆ, 20% ಏನಿದೆ? ಲಾಭ. ಪ್ರಾಫಿಟ್ ಆಲ್ಸೋ 20%, ಡಿಸ್ಕೌಂಟ್ ಆಲ್ಸೋ 20%. ಕಮ್ ಆನ್, ಫೈಂಡ್ ಮಾಡ್ರಿ ವಿದಿನ್ 30 seconds. ಎಷ್ಟು? Most last idu pattern, this also next type, but many times it is asked. Next type D agide. D ಪಂಕಜ್ 800ಕ್ಕೆ ವಾಚ್ ಖರೀದಿಸಿದ್ದಾರೆ. ಅವರು ವಾಚ್ ಅನ್ನು 20% ರಿಯಾಯಿತಿಯಲ್ಲಿ ಮಾರಾಟ ಮಾಡುತ್ತಾರೆ ಮತ್ತು 20% ಅಷ್ಟು ಲಾಭವನ್ನು ಗಳಿಸುತ್ತಾರೆ. ಗುರುತಿಸಲಾದ ಬೆಲೆ ಎಷ್ಟು? ವಾಚ್ at 800. 1 minute. ಬಟ್ ಪಂಕಜ್ ಇಲ್ಲಿ ಶಾಪ್ಕೀಪರ್, ಸಾರಿ, ಪಂಕಜ್ ಇಲ್ಲಿ ಶಾಪ್ಕೀಪರ್ ಇದೆ, ಶಾಪ್ಕೀಪರ್ ಬೇರೆ ಇಲ್ಲ. ಯಾಕಂದ್ರೆ ಪಂಕಜ್ he says watch at a discount of 20%, answer profit of 20%. What is the mark price of the watch? ಅದು ಸೆಲ್ಲಿಂಗ್ ಪ್ರೈಸ್ ಇಲ್ಲ, ಇದು CP ಖರೀದಿ ಬೆಲೆ, ಕಾಸ್ಟ್ ಪ್ರೈಸ್. ಯಾಕ್ರಿ ಸರ್? ಇಲ್ಲಿ ಬೇರೆ ಶಾಪ್ಕೀಪರ್ ಇಲ್ಲ, ಇವರು ಪಂಕಜ್, ಇವರು ಶಾಪ್ಕೀಪರ್ ಇಲ್ಲಿ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಖರೀದಿ ಮಾಡಾರೆ 800ಕ್ಕೆ 800. ಡಿಸ್ಕೌಂಟ್ 20%, ಡಿಸ್ಕೌಂಟ್ ಇಲ್ಲಿಂದ ಇಲ್ಲೇ ಕೊಡ್ಬೇಕು. ಲಾಭ ಎಷ್ಟಾಗಿದೆ ಅವರಿಗೆ? 20%. ಏನ್ ಫೈಂಡ್ ಮಾಡ್ಬೇಕು? ಗುರುತಿಸಲಾದ ಬೆಲೆ, ಇದು ಫೈಂಡ್ ಮಾಡ್ಬೇಕು. ಅರ್ಥ ಮಾಡ್ರಿ. ಮಿಸ್ಟರ್ ಪಂಕಜ್ 800 ರೂಪಾಯಿಗೆ ಖರೀದಿ ಮಾಡಾರ, 20% ರಿಯಾಯಿತಿ ಕೊಡ್ತಾರೆ ಶಾಪ್ ಕಸ್ಟಮರ್ಗೆ. ತಗೋರಿ, ಇದು 20% ಡಿಸ್ಕೌಂಟ್ಗೆ. ಅವ್ರಿಗೆ 20% ಏನಾಗಿದೆ? ಲಾಭ ಆಗಿದೆ. ಈಗ ಡೈರೆಕ್ಟ್ಲಿ ಮಾಡೋಣ. ಇದು ಇಲ್ಲಿಂದ ಇಲ್ಲಿ ಹಂಗ್ ಬೇಡ, ಡೈರೆಕ್ಟ್ ಒಂದು ಸ್ಟೆಪ್ ದಲ್ಲಿ ಮಾಡೋಣ. ಇಲ್ಲಿಂದ ಫಸ್ಟ್ ಆಫ್ ಆಲ್ ಇಲ್ಲಿಂದ ಇಲ್ಲೇ ಕನೆಕ್ಷನ್ ಇಲ್ಲ ನೋಡ್ರಿ. ಎಷ್ಟು ಹೆಚ್ಚು ಮಾಡಾರ ಏನೂ ಕೊಟ್ಟಿಲ್ಲ. ಸೊ ಕನೆಕ್ಷನ್ ಎಲ್ಲಿಂದ? ಈ ಕಡೆಯಿಂದ ಡೈರೆಕ್ಟ್ಲಿ ಎಲ್ಲಿ ಬರಬೇಕು? ಮುಂದೆ ಬರಬೇಕು, ಇಲ್ಲಿ ಬರಬೇಕು. ಇಲ್ಲಿಂದ ಮತ್ತೆ ಹಿಂದ್ಗಡೆ ಹೋಗ್ಬೇಕು, ಇಲ್ಲಿಂದ ಮತ್ತೆ ಎಲ್ಲಿ ಹೋಗ್ಬೇಕು? ಹಿಂದೆ ಹೋಗ್ಬೇಕು.
ಸೊ ರೈಟ್ ದಿಸ್ 800 ಆಸ್ ಇಟ್ ಇಸ್ 800 ಇಂಟು ಮುಂದೆ ಬರಬೇಕು ನೋಡ್ರಿ ಡೈರೆಕ್ಷನ್ ಏನಿದೆ ಫಾರ್ವರ್ಡ್ ಮುಂದೆ ಬರಬೇಕು 100 ಎಲ್ಲಿ ಹಾಕ್ತೀರಿ ಅರ್ಥ ಆಗಿದೆ ಮುಂದೆ ಬರೋದು ಸಲ 100 ಎಲ್ಲಿ ಹಾಕ್ತೀರಿ ಕೆಳ ಕಡೆ ಹಾಕ್ತೀರಿ 20 ಡಿಸ್ಕೌಂಟ್ ಮಾಡ್ರಿ 80 ಇಲ್ಲೇ ಬಂದಿದ್ದ ಮೇಲೆ ಮತ್ತೆ ರಿವರ್ಸ್ ಹೋಗ್ಬೇಕು ರಿವರ್ಸ್ ಗೇರ್ ಮಾಡ್ರಿ ರಿವರ್ಸ್ ಗೇರ್ 100 ಎಲ್ಲಿ ಹಾಕ್ಬೇಕು ಮೇಲ್ಗಡೆ 20 ಏನಿದೆ ಡಿಸ್ಕೌಂಟ್ ಡಿಸ್ಕೌಂಟ್ ಅಂದ್ರೆ ಏನ್ರಿ ಮೈನಸ್ ಇಲ್ಲಿ ಪ್ಲಸ್ ಇದು ಪ್ಲಸ್ ಇದೆ ಪ್ರಾಫಿಟ್ ಫಸ್ಟ್ ಪ್ರಾಫಿಟ್ ಇದೆ ನೀವು ಹೇಳಿಲ್ಲ ನೀವು 120 ಮತ್ತು ಇಲ್ಲಿ ಡಿಸ್ಕೌಂಟ್ ಮೈನಸ್ 80 ಸೊ 80 1 80 10 100 ಕ್ಯಾನ್ಸಲ್ 120 into this ಮಾಡ್ರಿ 1200 1200 ಆನ್ಸರ್ ಫಾರ್ ದ ಕ್ವೆಶ್ಚನ್ ಇದು ಕಾನ್ಸೆಪ್ಟ್ ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್ 800 ಅಂತ ಇಲ್ಲಿ ಬರ್ರಿ 100 ಕೆಳಗಡೆ ಹಿಂದೆ ಹೋಗಬೇಕು 100 ಮೇಲ್ಗಡೆ ಪ್ರಾಫಿಟ್ ಪ್ಲಸ್ ಮಾಡಬೇಕು ಲಾಸ್ ಮೈನಸ್ ಮಾಡಬೇಕು ಓವರ್ ಇದೇ ಸೇಮ್ ಕ್ವಶನ್ ದಲ್ಲಿ ಪರ್ಸೆಂಟೇಜ್ ಆನ್ಸರ್ ಪರ್ಸೆಂಟೇಜ್ ಅಲ್ಲಿ ಕೇಳ್ತಾರೆ ಏನ್ರಿ ಅವರು ಯಾವುದೇ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ಎಷ್ಟು ಲಾಭ ಆಗುತ್ತದೆ ಆ ಕೇಸ್ನಲ್ಲಿ 800 ರೂಪಾಯಿ ತಗೊಂಡ್ರೆ ಅವಶ್ಯಕತೆ ಇಲ್ಲ ಸಪೋಸ್ ಆಪ್ಷನ್ಸ್ ಪರ್ಸೆಂಟೇಜ್ ಅಲ್ಲಿ ಅದನ್ನ ಅಲ್ಲಿ 100ಗಿಂತ ಸ್ಟಾರ್ಟ್ ಮಾಡಬಹುದು ನೀವು ಆಪ್ಷನ್ಸ್ ಪರ್ಸೆಂಟೇಜ್ ಅಲ್ಲಿ ಇದೆ ಸಪೋಸ್ ಯು ಕ್ಯಾನ್ ಸ್ಟಾರ್ಟ್ ಬೈ 100 ಆಲ್ಸೋ ನಿಮ್ಗೂ ಎಕ್ಸ್ಟ್ರಾ ಏನ್ ಹೇಳಿರಿ ನೀವು ಅಷ್ಟು ಅಟೆನ್ಷನ್ ಕೊಡಂಗಿಲ್ಲ ಟೀಕೆ ಬೇಡ ಇದು ಆಗಿದೆ ಇದು ಆಗಿದೆ ಶಾಪ್ ಗಿವರ್ ಮೇಕ್ಸ್ ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಇದು ಸೇಮ್ ಇದೆನಾ ವಾಟ್ ಈಸ್ ದ ಪ್ರಾಫಿಟ್ ಮಾಡ್ರಿ ಸ್ವಲ್ಪ ಚೇಂಜ್ ಇದೆ ಓಕೆ ದಿಸ್ ಐ ಕ್ರಿಯೇಟೆಡ್ ನ್ಯೂ ಬೈ ಮೈ ಯಾವ ಟೀಮ್ ಬೇರೆ ಟೀಮ್ ಇದೆ they have prepared this question from the previous year come on ಮನೆಯಲ್ಲಿ ಹೋಗಿ ಯಾರಿಗೆ ಹೆಂಡತಿಗೆ ಹೇಳ್ತಾರೆ ನನಗೆ ಇವತ್ತು 48 ಲಾಭ ಆಗಿದೆ ಹೆಂಡತಿ ವಿಚಾರ ಮಾಡ್ತಾರೆ ಇಷ್ಟೇ ಲಾಭ ಅಂದ್ರೆ ಅದು ಪ್ರೈಸ್ ಎಷ್ಟಿತ್ತು ನೀವು 480ಗೆ ಕಸ್ಟಮರ್ಗೆ ಕೊಟ್ಟಿರಿ ಬರೀ 48 ಲಾಭ ಆಗಿದೆ ಆ ವಾಚ್ ಬೆಲೆ ಎಷ್ಟಿತ್ತು what was the price of that watch less or more ಕಡಿಮೆನಾ ಯಾವಾಗ ಲಾಭ ಅಂದ್ರೆ ಮಾರಾಟ ಬೆಲೆ ಏನ್ರಿ ಜಾಸ್ತಿ ಇರಬೇಕು ಇದು ಸಿಪಿ ಏನ್ರಿ ಕಡಿಮೆ ಇರಬೇಕು ಸೊ ಈ ಬೆಲೆಗಿಂತ ಇದು ಮೈನಸ್ ಮಾಡ್ರಿ 480 minus 48 how much 432 rupees 432 but what is the question ಲಾಭದ ಶೇಕಡಾವಾರು ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಎಲ್ಲರಿಗೆ ಗೊತ್ತಿದೆ ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಪ್ರಾಫಿಟ್ ಅಪಾನ್ ಸಿಪಿ ಇಂಟು 100 ಲಾಭ ಎಷ್ಟು 48 ಸಿಪಿ ಎಷ್ಟಿದೆ ನಾವು 43 ಇಂಟು 100 8 ಮಂಗಿ 8 ಆರ್ಲಿ 8 5 40 8 4 6 1 6 9 1/9 ಅಂದ್ರೆ ಎಲ್ಲರಿಗೆ ಗೊತ್ತಿರಬೇಕು 1/9 ಅಂದ್ರೆ 11.11% ಆನ್ಸರ್ ಫಾರ್ ದ ಕ್ವೆಶ್ಚನ್ ಸೊ 600 ರೂಪಾಯಿ ವಾಚ್ 20% ರಿಯಾಯಿತಿ 480 ನೀವು ಫೈಂಡ್ ಮಾಡಿರಿ 48 ಅವರಿಗೆ ಲಾಭ ಆಗಿದೆ 48 ರೂಪಾಯಿ ಅವರಿಗೆ ಲಾಭ ಆಗಿದೆ ಅಂದ್ರೆ ಸಿಪಿ 432 ಸೊ ಅದಾದ ನಂತರ ಸಿಂಪ್ಲಿಫೈ ಸೊ ಮಾಡಿಫಿಕೇಶನ್ ಮಾಡಬಹುದು ಎಕ್ಸಾಮ್ ಅಲ್ಲಿ ಸ್ವಲ್ಪ ಕ್ವೆಶ್ಚನ್ ನೋಡಾಗಿ ಡಿಫಿಕಲ್ಟ್ ಬಟ್ ದೇ ಆರ್ ಆಕ್ಚುಲಿ ಈಸಿ ಸಮ್ ಕ್ವೆಶ್ಚನ್ಸ್ by look they will be look very easy but again complication ಹೆಚ್ಚು ಇರುತ್ತೆ ಏನಿದೆ ಇದರಲ್ಲಿ ನಿಮ್ಗೂ ಸ್ಟೂಡೆಂಟ್ಸ್ ಗೆ ಬರೀ ಕನ್ಫ್ಯೂಷನ್ ಮಾಡಾಕದ ರೂಪೀಸ್ ಅಲ್ಲಿ ಕೊಡ್ತಾರೆ ಆನ್ಸರ್ ಎಲ್ಲಿದೆ ಆಪ್ಷನ್ಸ್ ಅಲ್ಲಿ ಇದೆ ಡೈರೆಕ್ಟ್ಲಿ ಇದು ಅವಶ್ಯಕತೆ ಇಲ್ಲ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಇದು ಬೆಲೆ ಕೊಟ್ಟಾರ ಬಟ್ ಬೆಲೆ ನಮಗೆ ಬರೀ ಡಿಸ್ಕೌಂಟ್ ಬೇಕು ಟೋಟಲ್ ಡಿಸ್ಕೌಂಟ್ 10% ಡಿಸ್ಕೌಂಟ್ 15% ಡಿಸ್ಕೌಂಟ್ ಮೆಥಡ್ ನಂಬರ್ ಏನಿತ್ತು a plus b plus ab by 100 ಪ್ಲಸ್ ಇಲ್ಲ ರಿಯಾಯಿತಿ ಅಂದ್ರೆ ಮೈನಸ್ -10 -15 ಮೈನಸ್ ಏನಾಗುತ್ತದೆ ಪ್ಲಸ್ 10 into 15 ಯಾಕ್ರಿ ಸರ್ ಪ್ಲಸ್ ಯಾಕಾಗಿದೆ -10 into -15 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಡಿವೈಡ್ ಬೈ 100 ಸೊ 25 ಇದು ಎಷ್ಟ್ರಿ 15 by 10 ಅಂದ್ರೆ 1.5 ಮೈನಸ್ ಮಾಡ್ರಿ ಈ ಸಂಖ್ಯೆಯಲ್ಲಿ
23.5% ಡಿಸ್ಕೌಂಟ್. ಮೈನಸ್ ಅಂದ್ರೆ ಡಿಸ್ಕೌಂಟ್ ಇದು. ದಿಸ್ ಇಸ್ ದ ಡಿಸ್ಕೌಂಟ್. ಸೊ ಒಂದ್ಸಲ ಇದು ಕೊಡ್ತಾರೆ, ಅಲ್ಲಿ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ ನಿಮ್ದು. 2000 ತಗೊಂಡು ಎಲ್ಲ ಮಾಡಿ ನೋಡ್ರಿ ನೀವು, ಇದಕ್ಕಿಂತ 3 times you will be taking the time. Whenever the options are in percentage, no need of that. You can start from 100. 100ಗಿಂತ ಸ್ಟಾರ್ಟ್ ಮಾಡಬಹುದು. ಯಾವ 100? ಲೈಕ್ ದಿಸ್ 100 ಬರೀರಿ, 2 ಸಲ 100 ಬರೀರಿ, ಎಷ್ಟು ಡಿಸ್ಕೌಂಟ್ ಇದೆ 90, ಎರಡನೇ ಎಷ್ಟು 85, ಎಲ್ಲ ಸಿಂಪ್ಲಿಫೈ ಮಾಡ್ರಿ. ಬಟ್ ಇದಕ್ಕಿಂತ ಈ ಮೆಥಡ್ ಬೆಟರ್. ಸರಿ, ಏನ್ರಿ ಇದು? a plus b plus ab by 100. ಇದೇ ಕ್ವಶನ್ ಯಾವ ರೀತಿ ಕೇಳ್ತಾರೆ ಗೊತ್ತಿದೆ? ಒಂದು ಸಂಖ್ಯೆಯನ್ನು ಮೊದಲನೇ ಬಾರಿ 10% ಕಡಿಮೆ ಮಾಡಿರಿ, ಆಮೇಲೆ 15% ಮತ್ತೊಮ್ಮೆ ಕಡಿಮೆ ಮಾಡಿರಿ. ಎಷ್ಟು ಕಡಿಮೆ ಆಗುತ್ತದೆ? ಬೇಕಾದ ಒಂದು ಸಂಖ್ಯೆಯನ್ನು 10 ಜಾಸ್ತಿ ಮಾಡಿರಿ, ಆಮೇಲೆ 15 ಕಡಿಮೆ ಮಾಡಿರಿ. 10 ಜಾಸ್ತಿ ಮಾಡಿರಿ ಅಂದ್ರೆ +10, 15 ಕಡಿಮೆ ಅಂದ್ರೆ ಮೈನಸ್. ಬಟ್ ಇಲ್ಲಿ ಯಾವ ಸೈನ್? ಪ್ಲಸ್ ಇಂಟು ಮೈನಸ್, ಮೈನಸ್ ಬರುತ್ತದೆ. ಒಂದು ಸ್ಯಾಲರಿ, ಒಬ್ಬ ವ್ಯಕ್ತಿಯ ಆದಾಯ ಸ್ಯಾಲರಿ ಆಫ್ ಅ ಪರ್ಸನ್ ಮೊದಲನೇ 10% ಕಡಿಮೆ ಆಗುತ್ತದೆ, ಆಮೇಲೆ 15% ಹೆಚ್ಚಾಗುತ್ತದೆ. ಅವ್ರದ್ದು ಸ್ಯಾಲರಿ ಎಷ್ಟು ಶೇಕಡ ಬದಲಾವಣೆ ಆಗಿದೆ? ವಾಟ್ ಈಸ್ ದ ಚೇಂಜ್ ಇನ್ ಹಿಸ್ ಸ್ಯಾಲರಿ? ಯೂಸ್ ಮಾಡ್ರಿ. ಸಿನಿಮಾ ಹಾಲ್ ಪ್ರೈಸ್ 10% ಕಡಿಮೆ ಆಗಿದೆ, ಬೇಕಾದ ಜಾಸ್ತಿ ಆಗಿದೆ 10%. ನಂಬರ್ ಆಫ್ ಪೀಪಲ್ ಅವರು 15% ಜಾಸ್ತಿ ಆಗಿದೆ. ಪ್ರೈಸ್ 10 ಜಾಸ್ತಿ ಆಗಿದೆ, ನಂಬರ್ ಆಫ್ ಪೀಪಲ್, ಪುಷ್ಪ ಪಿಕ್ಚರ್ ನಂಬರ್ ಆಫ್ ಪೀಪಲ್ ಆಲ್ಸೋ ಹೆಚ್ಚಾಗಿದೆ. ಟೋಟಲ್ ಹೆಚ್ಚಳ ಎಷ್ಟಾಗಿದೆ? ಇದೇ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. a plus b plus ab by 100. ಅವರು ಕೊಡ್ತಾರೆ, ಒಂದು ಫ್ಯಾಕ್ಟರಿಯಲ್ಲಿ ನಂಬರ್ ಆಫ್ ವರ್ಕರ್ಸ್, ವರ್ಕಿಂಗ್ ಅವರ್ಸ್ ಇರ್ತಾನ. ಈಗ ನಾರಾಯಣ ಮೂರ್ತಿ ಎಲ್ಲರೂ 12 ಗಂಟೆ ಕೆಲಸ ಮಾಡಬೇಕು. ವರ್ಕಿಂಗ್ ಅವರ್ ಜಾಸ್ತಿ ಆಗಿದೆ, ಎಲ್ಲಾ ವ್ಯಕ್ತಿಯ ಪರ್ ಅವರ್ ಸ್ಯಾಲರಿ ಅದು 10% ಜಾಸ್ತಿ ಆಗಿದೆ. ಸೊ ಟೋಟಲ್ ಪರ್ಸೆಂಟೇಜ್ ಚೇಂಜ್ ಏನ್ರಿ? ಇದೇ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ಅರ್ಥ ಆಗಿದೆ? ಅವರು ಕೊಡ್ತಾರೆ, ಒಂದು ವೃತ್ತದಲ್ಲಿ ತ್ರಿಜ್ಯೆ 10% ಜಾಸ್ತಿ ಆಗಿದೆ, ವಿಸ್ತೀರ್ಣ ಎಷ್ಟು ಶೇಕಡ ಹೆಚ್ಚಾಗುತ್ತೆ? ವಿಸ್ತೀರ್ಣ πr². ಆರ್ ಎಷ್ಟು ಸಲ? 2 ಸಲ. 10% ಜಾಸ್ತಿ ಆಗಿದೆ ಅಂದ್ರೆ +10 + 10, 10 × 10 by 100.